ಹಲೋ, ವೆಲ್ಕಮ್ ಬ್ಯಾಕ್ ಟು ಟೆಕ್ಮೇನಿಯಾ. ನಾನು ನಿಮಗೆ ಪ್ರಾಮಿಸ್ ಮಾಡಿದೆ ನೆಕ್ಸ್ಟ್ ನಾವು ಅಪ್ಕಮಿಂಗ್ ವೀಡಿಯೋಸಲ್ಲಿ ಸಿಲೆಬಸ್ನ ಇನ್ ಡೆಪ್ತ್ ಡಿಸ್ಕಸ್ ಮಾಡೋಣ ಅಂತ. ಇವತ್ತು SCTOಗೆ ಏನು ನಮ್ಮ 100 ಮಾರ್ಕ್ಸ್ ಇದೆ ಅದು ಯಾವ ರೀತಿ ಸ್ಪ್ಲಿಟ್ ಆಗಿರುತ್ತೆ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಾನಿಕ್ಸ್ 20 ಮಾರ್ಕ್ಸ್ನ ನಾವೇನು ಮಾಡೋಣ ಇವತ್ತು ನೋಡೋಣ. ಓಕೆ, ಲೆಟ್ ಅಸ್ ಜಸ್ಟ್ ಗೆಟ್ ಇನ್ ಟು ದಿ ವಿಡಿಯೋ. ಓಕೆ, ಸೊ ಆಸ್ ಐ ಸೆಡ್ ದ್ಯಾಟ್ ಟೋಟಲಿ ಸ್ಟೇಷನ್ ಕಂಟ್ರೋಲರ್ ಆ್ಯಂಡ್ ಟ್ರೈನ್ ಆಪರೇಟರ್ 100 ಮಾರ್ಕ್ಸ್ ಇರುತ್ತೆ ಅಂತ ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೆ ನಾನು, ನನ್ನ ಫಸ್ಟ್ ವಿಡಿಯೋನಲ್ಲಿ. ಇಲ್ಲಿ ನಾನೇನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ವಿ ಆರ್ ಗೋಯಿಂಗ್ ಟು ಜಸ್ಟ್ ಕನ್ಸಿಡರ್ ಆರ್ ಎಲೆಕ್ಟ್ರಾನಿಕ್ಸ್ ಪಾರ್ಟ್ ಎಷ್ಟು 20 ಮಾರ್ಕ್ಸು. ಈ 20 ಮಾರ್ಕ್ಸು ಎಲೆಕ್ಟ್ರಾನಿಕ್ಸ್ ಪಾರ್ಟಲ್ಲಿ ಅಂತ ಹೇಳಿದಾಗ ಯಾವ ಯಾವ ಸಬ್ಜೆಕ್ಟ್ಸ್ ಬರುತ್ತೆ, ಆ ಯಾವ ಯಾವ ಸಬ್ಜೆಕ್ಟ್ದು ವೆಯ್ಟೇಜ್ ಎಷ್ಟು, ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಇದನ್ನ ನೋಡ್ಕೋಬೇಕು ಅಂತ ಹೇಳಿದ್ರೆ ಯಾವ ರೆಫರೆನ್ಸು, ನಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು 2016 ಒಂದ್ಸತಿ ನಡೆದಿತ್ತು. ಆ 2016ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾನು ಇವತ್ತು ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆನಾ, ರೈಟ್. ಸೊ ಐ ಆಮ್ ಸ್ಪೀಕಿಂಗ್ ಓನ್ಲಿ ಅಬೌಟ್ ಎಲೆಕ್ಟ್ರಾನಿಕ್ಸ್ ಪಾರ್ಟ್. ಓಕೆ, ಇನ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬೇರೆದನ್ನು ಡಿಸ್ಕಸ್ ಮಾಡ್ತೀನಿ. ಇವತ್ತು ಬರೀ ಎಲೆಕ್ಟ್ರಾನಿಕ್ಸ್ ಪಾರ್ಟ್ ಮಾತ್ರ ನೋಡೋಣ. ಓಕೆ, ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಂದು BEEE. ಓಕೆ, ಬೇಸಿಕ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಆ ಸಬ್ಜೆಕ್ಟಲ್ಲಿ ಫಸ್ಟ್ ಏನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ, ವೆರಿ ಸಿಂಪಲ್ ಆ್ಯಂಡ್ ಬೇಸಿಕ್ಸು. ಏನೋ ವೋಲ್ಟೇಜ್ ಅಂದ್ರೇನು, ಕರೆಂಟ್ ಅಂದ್ರೇನು, ರೆಸಿಸ್ಟೆನ್ಸ್ ಅಂದ್ರೇನು, ಪವರ್ ಅಂದ್ರೇನು, ಅದಕ್ಕೆ ಸಿಂಬಲ್ಸ್ ಏನೇನು, ಯಾವ ಮೀಟ್ರ್ ಯೂಸ್ ಮಾಡ್ತಾರೆ ಮೆಷರ್ ಮಾಡೋಕ್ಕೆ, ಅವೆಲ್ಲ ಯಾವ ರೀತಿ ಯಾವ್ಯಾವ SI ಯೂನಿಟ್ಸ್ಗಳಿರುತ್ತೆ ಅದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ. ನೆಕ್ಸ್ಟು ಓಮ್ಸ್ ಲಾ, KVL ವೆರಿ ಇಂಪಾರ್ಟೆಂಟು, ಲಾಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಲಾಸು ನಿಮ್ಮ ಕಿರ್ಚಾಫ್ ವೋಲ್ಟೇಜ್ ಲಾ, ಕಿರ್ಚಾಫ್ ಕರೆಂಟ್ ಲಾ, ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಓಕೆ, ಸೊ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪ್ರಿಪೇರ್ ಆಗಬೇಕು ಅಂದರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿ ಶುಡ್ ನೋ, ವಿ ಶುಡ್ ನಾಟ್ ಬೈ ಹ್ಯಾಟ್ ದಿ ಥಿಂಗ್ಸ್. ನಾವೇನು ಮಾಡ್ತೀವಿ, ಬೈ ಹ್ಯಾಟ್ ಮಾಡ್ಬಿಟ್ಟು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ನ ಕಾಣೋಕ್ಕಾಗಲ್ಲ. ಅದಕ್ಕೆ ನಾವು ಯಾವತ್ತೂ ಅರ್ಥ ಮಾಡ್ಕೋಬೇಕು. ಫಸ್ಟ್ ಬೇಸಿಕ್ಸ್ ಆ್ಯಂಡ್ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರಬೇಕು. ವಾಟ್ ಈಸ್ ಓಮ್ಸ್ ಲಾ ಅಂದ ತಕ್ಷಣ ಏನು ಹೇಳ್ತಾರಲ್ಲ, at a constant temperature current flowing through a conductor is directly proportional to the voltage and inversely proportional to the current ಅಂತ ಇಷ್ಟುದ್ದ ಹೇಳ್ತಾರೆ. ಪಾಪ ಮೆಕ್ಯಾನಿಕಲ್ ಹುಡುಗರು ಇರ್ತೀರಾ ಅಲ್ವಾ, ನೀವು ಏನು ಮಾಡ್ತೀರಾ, ಅದು ನೋಡಿದ ತಕ್ಷಣ ಡೆಫಿನಿಷನು ತಲೆಗೆ ಹೋಗಲ್ಲ, ಕರೆಂಟ್ ಅಂದ್ರೇನು ವೋಲ್ಟೇಜ್ ಅಂದ್ರೇನು ಅಂತ ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳ್ತೀನಿ ನಿಮಗೆ, ಹೌ ಶುಡ್ ವಿ ಪ್ರಿಪೇರ್ ಫಾರ್ ಆ ಕಾಂಪಿಟೇಟಿವ್ ಎಕ್ಸಾಮ್ ಇಸ್, ಏನು ಮಾಡೋಣ, ಐ ಜಸ್ಟ್ ಟೀಚ್ ಯು ಸಮಥಿಂಗ್ ಲೈಕ್ ದಿಸ್. ಯಾಕೆ ಗೈಡೆನ್ಸ್ ಬೇಕಾಗತ್ತೆ, ಯಾಕೆ ಕೋಚಿಂಗ್ ಬೇಕಾಗತ್ತೆ ಅಂದರೆ, ಇಲ್ಲಿ ಏನು ಮಾಡೋಣ ಅಂದರೆ, ಓಮ್ಸ್ ಲಾ ಅಂದರೆ ಒಂದು ಟ್ರಯಾಂಗಲ್ ನೆನ್ಪಿಟ್ಕೊಳ್ರು ಅಂತ ಹೇಳ್ತೀನಿ. ಅದರಲ್ಲಿ V ಇಲ್ಲಿ ಹಾಕ್ತೀನಿ, I ಇಲ್ಲಿ ಹಾಕ್ತೀನಿ, R ಹಾಕ್ತೀನಿ. ಓಕೆ, V ಅಂದರೆ ವೋಲ್ಟೇಜು, I ಅಂದರೆ ಕರೆಂಟು, R ಅಂದರೆ ರೆಸಿಸ್ಟೆನ್ಸ್, ಮುಗ್ದೋಯ್ತು. ಓಮ್ಸ್ ಲಾ ಅಂದರೆ ಏನು ಅಂತ ಇಲ್ಲಿ ನೋಡ್ಕೊಳ್ಳಿ. ಇವಾಗ ವಾಟ್ ಈಸ್ ವೋಲ್ಟೇಜ್ ಅಂತ ಕೇಳಿದ ತಕ್ಷಣ ವಿನ ಕ್ಲೋಸ್ ಮಾಡ್ಕೊಳ್ಳಿ. ಏನಾಗುತ್ತೆ, V = I × R ಆಯಿತು ಫಾರ್ಮುಲಾ ಅದು. ಐನ ಕೇಳ್ತಾರೆ ಅಂದ್ಕೊಳ್ಳಿ, ಐನ ಕ್ಲೋಸ್ ಮಾಡಿ, V/R ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, R = V/I ಅಂತ ಹೇಳ್ತೀರಾ. ಓಕೆನಾ, ರೈಟ್. ಸೊ ನೀವೇನು ಮಾಡ್ಕೋಬೇಕು, ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ಈ V = ಏನು ಅಂತ ಹೇಳಿದ್ರೆ, V ಕ್ಲೋಸ್ ಮಾಡ್ಕೊತೀರಾ, I × R ಆಯಿತು, I ಕ್ಲೋಸ್ ಮಾಡ್ಕೊತೀರಾ, V/R ಆಯಿತು, R = ಏನಂತ ಕೇಳಿದ್ರೆ V/I ಆಯಿತು. ಸೊ ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗುವಂಥ ರೀತಿ. ಓಕೆ, ಇದೊಂದು ಟಿಪ್ಸು, ಸಣ್ಣ ಟಿಪ್ಸು. ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್, ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನ ನಾನ್ ಎಲೆಕ್ಟ್ರಾನಿಕ್ಸ್ ಹುಡುಗರು ಇರ್ತೀರಾ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಈ ಟಿಪ್ಸ್ ಕೊಟ್ಟೆ. ಓಕೆ, ಸೊ ಈ ರೀತಿ ನಾವು ಆ್ಯಕ್ಚುಲಿ ನಮ್ಮ ಸ್ಟ್ರಾಟಜಿನ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡೋಣ, ಓಕೆ, ಕಾಂಪೋನೆಂಟ್ಸ್, ಆ್ಯಕ್ಟಿವ್ ಕಾಂಪೋನೆಂಟ್ಸ್ ಯಾವುದು, ಪ್ಯಾಸಿವ್ ಕಾಂಪೋನೆಂಟ್ಸ್ ಯಾವುದು. ಈಗ ಆ್ಯಕ್ಟಿವ್ ಪ್ಯಾಸಿವ್ ಆಲ್ರೆಡಿ ಗೊತ್ತಿದೆ. ಆ್ಯಕ್ಟಿವ್ ವಿಚ್ ಗಿವ್ಸ್ ದಿ ಎಕ್ಸ್ಟ್ರಾ ಎನರ್ಜಿ, ನಾನು ಏನಾದ್ರು ಕೊಟ್ಟರೆ ಅದನ್ನು ದೊಡ್ಡದು ಮಾಡ್ಬಿಟ್ಟು ಕೊಡೋ ಅಂಥದ್ದನ್ನ ಆ್ಯಕ್ಟಿವ್ ಅಂತ ಕರಿತೀವಿ. ಸೊ ಕೊಟ್ಟಿರೋದನ್ನ ರಿಟೈನ್ ಮಾಡ್ಕೊಳ್ಳೋದು, ಇಟ್ಕೊಳ್ತದೆ ಸುಮ್ಮನೆ ಅಂತ ಹೇಳಿದ್ರೆ ಅದನ್ನು ಪ್ಯಾಸಿವ್ ಅಂತ ಕರಿತೀವಿ. ಸೊ ನಾವು ಈಗ ಏನು ಮಾಡಿರ್ತೀರ ನೀವು, RLC ಇಸ್ ಅ ಪ್ಯಾಸಿವ್ ಕಾಂಪೋನೆಂಟ್ಸ್. ಇದು ಯಾವುದು, ಟ್ರಾನ್ಸಿಸ್ಟರು, ಅವೆಲ್ಲ ಏನು ಮಾಡುತ್ತೆ, ಆಂಪ್ಲಿಫೈ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅವನ್ನೆಲ್ಲ ಆ್ಯಕ್ಟಿವ್ಗೆ ತೊಗೊಳ್ತೀವಿ. ಇಲ್ಲಿ ಬ್ರೀಫಾಗಿ ನಾನು ಏನು ಮಾಡ್ತಿದ್ದೀನಿ ನಿಮಗೆ, ನಾನು ಬ್ರಷ್ ಅಪ್ ಮಾಡ್ತಿದ್ದೀನಿ ನಿಮ್ಮ ಕಾನ್ಸೆಪ್ಟ್ಸ್ನ. ಓಕೆನಾ, ರೈಟ್. ನೆಕ್ಸ್ಟು ರೆಸಿಸ್ಟರ್ಸ್ ಇನ್ ಸೀರೀಸ್, ಇನ್ ಪ್ಯಾರಲಲ್ ಆ್ಯಂಡ್ ನಿಮ್ಮ ಸೀರೀಸ್ ಆ್ಯಂಡ್ ಪ್ಯಾರಲ್ ಕಾಂಬಿನೇಷನ್ ಆಗುತ್ತೆ. ಅವೆರಡೂ ಕಾಂಬಿನೇಷನಲ್ಲೂ ಕೊಡ್ಬೋದು. ಓಕೆನಾ, ರೈಟ್. ಸೊ ಇಲ್ಲಿ ಇಷ್ಟು ಪಾರ್ಟು ನಿಮ್ಮ 2016 ಕಾನ್ಸಂಟ್ರೇಟ್ ಮಾಡಿರೋ ಅಂಥ ಟಾಪಿಕ್ಸ್ಗಳು ಇದಾಗಿರುತ್ತೆ. ಓಕೆ, ರೈಟ್. ನೆಕ್ಸ್ಟು AC ಸರ್ಕ್ಯೂಟ್ಸ್ ಅಂತ ಬರುತ್ತೆ. ಈ AC ಸರ್ಕ್ಯೂಟ್ಸಲ್ಲಿ ಬೇಸಿಕಲಿ ಫಸ್ಟು AC ಅಂದರೆ ಏನಂತ ತಿಳ್ಕೊಳ್ಳೋಣ. ಏನೋ ಸಮಥಿಂಗ್ ವಿಚ್ ಇಸ್ ಲೈಕ್ ದಿಸ್. ಇದಕ್ಕೆ ನಾನೇನಾದರೂ ಒಂದು ರೆಸಿಸ್ಟರು, ಇದಕ್ಕೆ ನಾನೇನಾದರೂ ಒಂದು ಇಂಡಕ್ಟರು ಏನಾನ ಹಾಕ್ಕೊಳ್ತಾ ಹೋದರೆ ದಿಸ್ ಬಿಕಮ್ಸ್ AC ಸರ್ಕ್ಯೂಟ್ಸ್. ಓಕೆನಾ, AC ಸೋರ್ಸ್ಗೆ ಒಂದು ಕಾಂಪೋನೆಂಟ್ ಕನೆಕ್ಟ್ ಮಾಡಿದ್ರೆ ಅದು ಆ ಸರ್ಕ್ಯೂಟ್ ಆಗುತ್ತೆ. ಅದರಲ್ಲಿ ನಿಮ್ಮ ವೋಲ್ಟೇಜು ಮತ್ತು ಕರೆಂಟ್ ರಿಲೇಷನ್ಶಿಪ್ ಗೊತ್ತಿರಬೇಕು. ವೋಲ್ಟೇಜ್ ಏನಾಗುತ್ತೆ, ವೋಲ್ಟೇಜ್ ಹಾಕಿದ ತಕ್ಷಣ ಕರೆಂಟ್ ಬಂತು, ಆ ವೋಲ್ಟೇಜ್ಗೂ ಕರೆಂಟ್ಗೂ ರಿಲೇಷನ್ಶಿಪ್ ನಿಮ್ಗೆ ಗೊತ್ತಿರಬೇಕು. ಓಕೆನಾ, ರೈಟ್. ಸರ್ ಏನಾಗುತ್ತೆ ಇವೆರಡರದ್ದು ರಿಲೇಷನ್ಶಿಪ್ಪು ಅಂತ ಅನ್ಕೊಂತೀರಾ. ಓಕೆನಾ, ಐ ಟೆಲ್ ದ್ಯಾಟ್ ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಕರೆಂಟು ಯಾವಾಗಲೂ ಇನ್ ಫೇಸ್ ಇರುತ್ತೆ, ಯಾವುದರಲ್ಲಿ, ರೆಸಿಸ್ಟರ್ ಇದ್ರೆ. ಓಕೆನಾ, ರೈಟ್. ಸೊ ಇಲ್ಲಿ ವೋಲ್ಟೇಜ್ ಅಪ್ಲೈ ಮಾಡ್ತೀರಾ, ಕರೆಂಟ್ ಬಂತು, ಇಂಡಕ್ಟ್ರಲ್ಲಿ ಕರೆಂಟ್ ಬಂತು. ಈಗ ಇವರಿಬ್ಬರು ಏನಾಗಿರ್ತಾರೆ ಅಂದರೆ ಔಟ್ ಆಫ್ ಫೇಸ್ ಇರ್ತಾರೆ. ಔಟ್ ಆಫ್ ಫೇಸ್ ಬೈ ಹೌ ಮೆನಿ ಡಿಗ್ರಿ ಅಂತ ಕೇಳಿದ್ರೆ 90 ಡಿಗ್ರಿ ಅಂತ ಹೇಳ್ತೀವಿ. ಓಕೆನಾ, ರೈಟ್. ಈಗ ಕ್ವೆಶನ್ ಬರೋದು, ಇದು ಲೀಡಿಂಗಾ ಲ್ಯಾಗಿಂಗ್ ಅಂತ ಕೇಳ್ತಾರೆ. ಓಕೆ,
ಸೊ ನಿಜವಾಗ್ಲೂ ಎಲೆಕ್ಟ್ರಾನಿಕ್ಸ್ ಹುಡುಗರಿಗೆ ಐಡಿಯಾ ಗೊತ್ತಿರುತ್ತೆ, ಬಟ್ ನಿಮ್ಮ ಮೆಕ್ಯಾನಿಕಲ್ ಆಗಿರ್ತಾರೆ ಅವ್ರಿಗೆ ಏನನ್ಸುತ್ತೆ ಇದಕ್ಕೋ ಸ್ವಲ್ಪ ಟ್ರಿಕ್ಕಿ ಅನ್ಸುತ್ತೆ, ಏನಾಗುತ್ತೆ ಗೊತ್ತಿಲ್ಲ ಅಂತ. ಈಗ ಒಂದು ಕತೆ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕರೆಂಟು ಈ ಕಾಯಿಲ್ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಹಿಂಗ್ ಸುತ್ಕೊಂಡು ಹೋಗ್ತಾ ಇದ್ರೆ ಕರೆಂಟ್ಗೆ ಟೈಮ್ ಹಿಡಿಯುತ್ತಾ ಇಲ್ವಾ? ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ವೆರಿ ಸಿಂಪಲ್, ಇನ್ ಮುಂದಕ್ಕೆ ನೀವೇನಾದ್ರು ಇಂಡಕ್ಟರ್ನ ನೋಡಿದ್ರೆ ನೀವು ಹೇಳ್ಬೇಕಿಷ್ಟೇ, ಸರ್ ಕರೆಂಟ್ ಲ್ಯಾಕ್ಸ್ ದಿ ಅಪ್ಲೈಡ್ ವೋಲ್ಟೇಜ್, ಮುಗ್ದೋಯ್ತು. ಕರೆಂಟ್ ಲ್ಯಾಕ್ಸ್ ದಿ ಅಪ್ಲೈಡ್ ವೋಲ್ಟೇಜ್. ಓಕೆ, ನಾನು ನೆಕ್ಸ್ಟ್ ಕೆಪಾಸಿಟರ್ಗೆ ಏನಾನ ಎ ಸಿ ಕೊಡ್ತೀನಿ, ಅವಾಗ ಏನು ಅಂತ ಕೇಳಿದ್ರೆ ಅದ್ರದ್ದು ಆಪೋಸಿಟ್, ಇದ್ರದ್ದು ಆಪೋಸಿಟ್. ಸೊ ಏನಾಗುತ್ತೆ, ಕರೆಂಟು ಯಾವಾಗಲೂ ಲೀಡ್ ಆಗುತ್ತೆ ಅಪ್ಲೈಡ್ ವೋಲ್ಟೇಜ್, ಮುಗ್ದೋಯ್ತು. ಓಕೆನಾ, ರೈಟ್. ಸೊ ಇಲ್ಲಿ ಈ ಥರ ನಮ್ಮ ಟೆಕ್ನಿಕ್ಸ್ನ ಟ್ರಿಕ್ಸ್ನ ನಾವೇನು ಮಾಡ್ತಿದ್ವಿ, ವಿ ಆರ್ ಟ್ರೈಯಿಂಗ್ ಟು ಜಸ್ಟ್ ಇಂಪ್ರೂವ್, ಅಂದರೆ ಚೇಂಜ್ ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಓಕೆನಾ, ರೈಟ್. ನೆಕ್ಸ್ಟು, ಓಕೆ, 2016 ಲೈವ್ ಕ್ವೆಶನ್ಸು ಇಲ್ಲಿ ಕವರ್ ಮಾಡಿದ್ದೀನಿ. ಓಕೆನಾ, ರೈಟ್. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಿಮಗೆ. ಓಕೆನಾ, ಆ ಲಿಂಕು, ಸೊ ದಟ್ ಯು ಕುಡ್ ಡೌನ್ಲೋಡ್ 2016 ಪೇಪರ್ನ ಈ ಯೂಟ್ಯೂಬ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ರೈಟ್. ಫಸ್ಟ್ ಕ್ವೆಶನು, ಎ ಫ್ಯೂಸ್ ವೈರ್ ಶುಡ್ ಹ್ಯಾವ್, ಅಂದರೆ ಎ ಫ್ಯೂಸ್ ವೈರ್ ಅಂತ ಕೇಳ್ತೀಯಾನೆ. ಏನು ಮಾಡ್ತದೆ ಇದು ಫ್ಯೂಸ್ ವೈರು? ಓಕೆ, ಜನರಲಿ ಏನಾಗುತ್ತೆ ಅಂದರೆ ಮನೆಗಳಲ್ಲಿ ಫ್ಯೂಸು, MCBs ಇವೆಲ್ಲ ಯೂಸ್ ಮಾಡಿರ್ತಾರೆ, ರೈಟ್. ಓಕೆ, ಸೊ ಏನಾಗಿರುತ್ತೆ, ಒಂದು 3 ಪಿನ್ ಸಪ್ಲೈಗೆ ವೈರ್ ಕನೆಕ್ಟ್ ಆಗಿದೆ, ಇಲ್ಲೊಂದು ಲೋಡ್ ಇದೆ, ವೆರಿ ಕಾಸ್ಟ್ಲಿ ಲೋಡು. ಅದ್ರ ಮಧ್ಯೆ ಸೀರೀಸಲ್ಲಿ ನಾನು ಏನು ಮಾಡಿದ್ದೀನಿ, ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ಎ ಫ್ಯೂಸ್. ಸೊ ಈಗ ಇಲ್ಲಿ ಕರೆಂಟ್ ನಾರ್ಮಲ್ ಆಗಿತ್ತು ಅಂದರೆ ಈ ಫ್ಯೂಸು ಈ ಲೋಡ್ ಕನೆಕ್ಟ್ ಮಾಡ್ಕೊಂಡು ನಾರ್ಮಲಾಗಿ ಆಪರೇಟ್ ಆಗ್ತಾ ಇರುತ್ತೆ. ಸ್ವಲ್ಪ ಕರೆಂಟ್ ಜಾಸ್ತಿ ಆಗ್ಬಿಡ್ತು ಅಂದರೆ ಈ ಫ್ಯೂಸ್ ಏನಾಗ್ಬಿಡುತ್ತೆ, ಬರ್ನ್ ಆಗಬೇಕು. ಅದು ಬರ್ನ್ ಆಗಬೇಕು ಅಂತ ಹೇಳಿದ್ರೆ ಇದ್ರದ್ದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಏನಾಗಿರಬೇಕು, ಜಾಸ್ತಿ ಇರಬೇಕು. ಸ್ಪೆಸಿಫಿಕ್ ರೆಸಿಸ್ಟೆನ್ಸು ಜಾಸ್ತಿ ಇರಬೇಕು, ಮೆಲ್ಟಿಂಗ್ ಪಾಯಿಂಟು ಕಡಿಮೆ ಇರಬೇಕು. ಸೊ ಅದನ್ನು ಕರೆಕ್ಟಾಗಿ ನೋಡೋದಾದರೆ ಲೋ ಸ್ಪೆಸಿಫಿಕ್ ರೆಸಿಸ್ಟೆನ್ಸಾ ಅಲ್ಲ, ಲೋ ಸ್ಪೆಸಿಫಿಕ್ ರೆಸಿಸ್ಟೆನ್ಸಾ ಅಲ್ಲ, ಹೈ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಎಸ್, ಹೈ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಎಸ್, ಬಟ್ ಹೈ ಮೆಲ್ಟಿಂಗ್ ಪಾಯಿಂಟ್ ಐತೆ, ಇದು ಹೋಗುತ್ತೆ, ಇದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ, ರೈಟ್. ಸರ್ ಇಲ್ಲಿ ಕ್ವೆಶನ್ಸ್ನ ಸೆಲೆಕ್ಟ್ ಮಾಡ್ತಾ ಇರೋದು ನೋಡಿ, ಇದು ಎಲೆಕ್ಟ್ರಾನಿಕ್ಸು ಅಥವಾ ಎಲೆಕ್ಟ್ರಿಕಲ್ ಹುಡುಗರು ಆಗಿರಲೇಬೇಕು ಅನ್ನೋದೇನಿಲ್ಲ. ಡೇ ಟು ಡೇ ಲೈಫಲ್ಲಿ ನಾವು ಫ್ಯೂಸ್ನ ಯೂಸ್ ಮಾಡ್ತಿರ್ತೀವಿ, ಅದೊಂದು ಅಬ್ಸರ್ವೇಷನ್. ನಮ್ಮ BMRCL ಅಲ್ಲಿ ಕ್ವೆಶನ್ಸು ಇದೇ ಥರ ಬರುತ್ತೆ. ಸೊ ಅದಕ್ಕೆ ಯು ಶುಡ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಡೈಲಿ ಎಲೆಕ್ಟ್ರಾನಿಕ್ಸ್, ಡೈಲಿ ಎಲೆಕ್ಟ್ರಿಕಲು. ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತಕ್ಕಂಥ ಕಾನ್ಸೆಪ್ಟ್ಸ್ಗಳನ್ನ ನಾವೇನು ಮಾಡ್ತಿದ್ವಿ, ವಿ ಆರ್ ಟ್ರೈಂಗ್ ಟು ಬಿಲ್ಡ್ ಹಿಯರ್. ಓಕೆ, ರೈಟ್. ನೆಕ್ಸ್ಟ್, ದಿ ಪ್ಯಾಸಿವ್ ಕಾಂಪೋನೆಂಟ್ ಯೂಸ್ಡ್ ಇನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ನಾನು ಆವಾಗಲೇ ಹೇಳಿದೆ ಪ್ಯಾಸಿವ್ ಕಾಂಪೋನೆಂಟ್ಸ್ ಯಾವ್ದು, R, L, C ಅಂತ ಹೇಳಿದೆ. ಹುಡುಕನಿ, R, L, C. ಓಕೆ, ಸೊ ರೆಸಿಸ್ಟರ್ ಇದೆ, ದಿಸ್ ಇಸ್ ಯೋರ್ ರೈಟ್ ಆನ್ಸರ್, ಮುಗಿದೋಯ್ತು. ಓಕೆ, ನೆಕ್ಸ್ಟ್, 2 resistors of 20 ohm are connected in parallel, total resistance is dash ಅಂತ ಕೇಳ್ತಾರೆ. 2 ರೆಸಿಸ್ಟೆನ್ಸ್ ಪ್ಯಾರಲಲ್ ಕನೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಪ್ಯಾರಲಲ್ ಅಂದರೆ ಸಮಥಿಂಗ್ ಲೈಕ್ ದಿಸ್. ಓಕೆನಾ, ಸೊ 2 ಎಷ್ಟು ಅಂತ ಕೇಳ್ತೀಯ, 20 ohm ಅಂತೇಳಿ. ಸೊ ಇನ್ ದಿ ಕಾಲೇಜ್ ನಾವು ಏನು ಮಾಡಿರ್ತೀವಿ, ಕಲ್ತಿರ್ತೀವಿ. ಫಾರ್ಮುಲಾ ಏನು, 1/RP is equal to 1/20 + 1/20. ಗೊತ್ತಲ್ಲ ಡಿಪ್ಲೊಮಾ ಹುಡುಗರು, ಕಿಲಾಡಿಗಳು ಹೆಂಗೆ ಮಾಡ್ತೀರಾ ಹೇಳಿ, 1 + 1 2, 20 + 20 40, 2 1s 2 s ಇದು 1/20. ಇದು ಆಪ್ಷನ್ ಎಲ್ಲಿ ಕೊಟ್ಟಿರ್ತಾನೆ. ಸೊ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತೀರಾ, ಹೌದಪ್ಪ ಇದೇ ಆನ್ಸರು ಅಂತ. ಓಕೆನಾ, ರೈಟ್. ನೆಕ್ಸ್ಟು ಏನು ಮಾಡ್ತೀರಾ, ಇನ್ನೂ ಕೆಲವ್ರಿಗೆ ಮ್ಯಾಥಮೆಟಿಕ್ ಐಡಿಯಾ ಇರೋರಿಗೆ ಹೇಳ್ತಾ ಇರೋದು, 1/20 + 1/20 ಗೊತ್ತಾಗತ್ತೆ ಏನಂತ, ಮೇಲೆ ನ್ಯೂಮರೇಟರ್ನ ಆ್ಯಡ್ ಮಾಡಬೇಕು, ಡಿನಾಮಿನೇಟರ್ನ ಹಂಗೆ ಇಟ್ಕೋಬೇಕು. ಇದು ಗೊತ್ತಿರುತ್ತೆ ಬೇಸಿಕ್ಸು. ನೀವೇನು ಮಾಡ್ತೀರಾ, 2 1s 2 10s 2 10s ಆಗುತ್ತೆ. ಸೊ 1/10 ಅಂತೀರಾ, ಅದು ಬಿ ಆಪ್ಷನ್ ಇರುತ್ತೆ 1/10. ನನಗೆ ಗೊತ್ತಾಗೋಯ್ತು ಅಂತ ಟಿಕ್ ಮಾಡ್ತೀರಾ. ಇದು ರೈಟ್ ಆನ್ಸರಾ, ಇದು ರೈಟ್ ಆನ್ಸರ್ ಅಲ್ಲ. ಓಕೆನಾ, ಸೊ ರೈಟ್ ಆನ್ಸರ್ ಈಸ್ ವಾಟ್. ಓಕೆ ಸರ್, ಕರೆಕ್ಟ್ ಇಲ್ವಾ ಸರ್ ಅದು? ಸಿ 1/10 ಈಸ್ ನಥಿಂಗ್ ಬಟ್ 1/RP, ಇಟ್ಸ್ ನಾಟ್ RP. ಅವ್ರು ಕೇಳ್ತಾ ಇರೋದು RP. ಓಕೆ, RP ಅಂದರೆ ರೆಸಿಪ್ರೋಕಲ್ ಮಾಡ್ಬೇಕು ನಾವು ಅದನ್ನು. ಓಕೆ, ರೈಟ್. ಸೊ ಇದನ್ನೆಲ್ಲ ನಾವು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಇದು ಡಿಸ್ಕ್ರಿಪ್ಟಿವ್ ಅಲ್ಲ, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಕೌಂಟ್ಸ್. ಓಕೆನಾ, ಟೈಮು ಜಾಸ್ತಿ ತೊಗೊಳ್ತಾ ಇದೆ. ನಾನು ನಿಮ್ಗೆ ಹಿಂಗೆ ಹೇಳ್ಕೊಡ್ತೀನಿ. ಇನ್ನು ಮುಂದಕ್ಕೆ ಯಾವುದೇ ರೆಸಿಸ್ಟೆನ್ಸು ಪ್ಯಾರಲಲ್ಲಿದ್ರೂ ಏನು ಮಾಡಿ ಗೊತ್ತಾ, ಅಬ್ಸರ್ವ್ ನೋಡಿ, ಎರಡೂ ಸೇಮ್ ಇದೆಯಾ, ಒಂದೊಂದು ತಗೊಳ್ಳಿ, ಬ್ರ್ಯಾಂಚ್ನ ಎಣಿಸಿ, ಎಷ್ಟು ಬ್ರ್ಯಾಂಚ್ ಇದೆ, 2 ಇದೆ. 20 / 2, 2 1s 2 10s ಎಷ್ಟಾಗುತ್ತೆ ಆನ್ಸರು, 10 ohm. ಇವಾಗ ನಾನು ಕೇಳ್ತೀನಿ ನಿಮಗೆ, 500 ohm ಪ್ಯಾರಲಲ್ಲಿದೆ, ಏನು ಆನ್ಸರು, 250 ohm. 1000 1 kilo ohm ಪ್ಯಾರಲಲ್ ಇದೆ, ಎಷ್ಟು, 500 ohm. ಇದಕ್ಕೆ ಪೆನ್ನು ಪೇಪರ್ ಬೇಕಾಗಿಲ್ಲ ರೀ, ತಲೆ ಸಾಕು. ಸೊ ಅದಕ್ಕೆ ಯಾವತ್ತೂ ಅಷ್ಟೇ ವಿ ಶುಡ್ ಆಲ್ವೇಸ್ ಕಾನ್ಸಂಟ್ರೇಟ್ ಆನ್ ದಿ ಶಾರ್ಟ್ಕಟ್ಸ್. ನಾವು ಯಾವತ್ತೂ ಶಾರ್ಟ್ಕಟ್ಸ್ ಮೇಲೆ ನಾವು ಡಿಪೆಂಡ್ ಆಗಬೇಕು. ಸೊ ದಟ್ ಕಡಿಮೆ ಟೈಮ್ ತೊಗೊಳುತ್ತೆ, ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಓಕೆನಾ, ಸೊ ಸಿಲೆಬಸ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಯಾವ ಕಾನ್ಸೆಪ್ಟ್ಸ್ನ ಹೇಳ್ತಿದ್ದೀನಿ ಅಂದರೆ, ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಕೆಲವರು ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರಿಗೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಸಿಂಪ್ಲಿಫೈ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ, ರೈಟ್. ನೆಕ್ಸ್ಟ್, ಅಕಾರ್ಡಿಂಗ್ ಟು KVL, ದಿ ಆಲ್ಜಿಬ್ರೈಕ್ ಸಮ್ ಆಫ್ ಆಲ್ IR ಡ್ರಾಪ್ಸ್ ಆ್ಯಂಡ್ EMF
ಇನ್ ಎನಿ ಕ್ಲೋಸ್ ಲೂಪ್ ಆಫ್ ಎ ನೆಟ್ವರ್ಕ್ ಇಸ್ ಡ್ಯಾಶ್ ಅಂತ ಕೇಳ್ತಾರೆ. ಕಿರ್ಚಾಫ್ ವೋಲ್ಟೇಜ್ ಲಾ ಏನು ಹೇಳುತ್ತೆ ಗೊತ್ತಾ? ಅಪ್ಲೈ ಮಾಡಿರೋಂಥ ಟೋಟಲ್ ವೋಲ್ಟೇಜ್, ಓಕೆ, ಅಪ್ಲೈ ಮಾಡಿರೋಂಥ ಟೋಟಲ್ ವೋಲ್ಟೇಜು ಇಂಡಿವಿಜುವಲ್ ಡ್ರಾಪ್ಸ್ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಏನಾಗಿರುತ್ತಂತೆ ಆ್ಯಡ್ ಮಾಡಿದ್ರೆ ಆಗುತ್ತಂತೆ. ಓಕೆನಾ? ಸೊ ಇದನ್ನ ನೀವು ನೋಡ್ತಾ ಇರ್ತೀರಾ, ಯಾರೋ ಮೆಕ್ಯಾನಿಕಲ್ ಅವರು ಏನಪ್ಪ ಹೇಳ್ಬಿಟ್ಟ ಇವನು ಅಂತ ಗೊತ್ತಾಯ್ತಾ ಇರಲ್ಲ. ಈಗ ಹೇಳ್ತೀನಿ ಕೇಳಿ. ನಿಮ್ಮ ಹತ್ರ 5 ಲೀಟ್ರ್ ನೀರಿದೆ, 5 ಲೀಟ್ರ್ ನೀರು, ಬಕೆಟು 2 ಇದೆ, ಅದ್ರ ಸೈಜ್ ಗೊತ್ತಿಲ್ಲ ನಿಮಗೆ. ಈ 5 ಲೀಟ್ರ್ ನೀರನ್ನ ಇದಕ್ಕೆ ಹಾಕ್ತೀರಾ, ಇದು ತುಂಬಾದ್ಮೇಲೆ ಇದಕ್ಕೆ ಹಾಕ್ತೀರಾ. ಓಕೆ, ಇವಾಗ ಇವೆರಡೂ ನೀರನ್ನ ಒಂದ್ ಕಡೆಗೆ ಹಾಕಿದ್ರೆ ಎಷ್ಟು ಇರೋದು? 5 ಲೀಟರ್ಸು. ಆ 5 ಲೀಟರ್ಸ್ ನೀರನ್ನ ಏನು ಮಾಡಿದ್ದೀರಾ, ಎರಡು ನಿಮ್ಮ ಹತ್ರ ಇರೋವಂಥ ಕಂಟೈನರ್ಗೆ ಹಾಕಿದ್ದೀರಾ. ಸೊ ಈ ಎರಡೂ ಕಂಟೈನರಲ್ಲಿ ಲಾಸ್ಟಲ್ಲಿ ನಾನು ಚೆಕ್ ಮಾಡಿದ್ರೆ ಎಷ್ಟಿರಬೇಕು? 5 ಲೀಟರ್ಸ್ ಇರಬೇಕು. ಅದನ್ನೇ ಅವನು ಹೇಳ್ತಾ ಇರೋದು. ನಾನು ಹಾಕಿರೋದು 5 ಲೀಟರ್ ನೀರು, ಚಿಕ್ಕದು ಕಂಟೈನರು ಪ್ಲಸ್ ದೊಡ್ಡ ಕಂಟೈನರು, ಅವೆರಡನ್ನೂ ಸೇರಿಸಿದ್ರೆ ಅಷ್ಟೇ ಆಗುತ್ತೆ ಅಂತ ಹೇಳ್ತಾನೆ. ಮುಗಿದೋಯ್ತು. ಅಥವಾ ಹಿಂಗೆ ಹೇಳ್ತೀನಿ ಇವಾಗ, ವಿ ಇಸ್ ಈಕ್ವಲ್ ಟು ಈ I ಇಂಟು R1 ಈ ಕಡೆ ತೊಗೊಂಬನ್ನಿ, ಮೈನಸ್ I ಇಂಟು R1, ಈ I ಇಂಟು R2 ಆ ಕಡೆ ತೊಗೊಂಬನ್ನಿ, ಮೈನಸ್ I ಇಂಟು R2 ಇಸ್ ಈಕ್ವಲ್ ಟು ಏನಾಗಬೇಕು? 0 ಆಗಬೇಕು ತಾನೆ. ಯಾಕೆಂದರೆ ಇಲ್ಲಿರೋದು 5 ಲೀಟ್ರು, ಈ ಕಡೆನೂ 5 ಲೀಟ್ರು. ಸೊ ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಒಂದು ಹಾಕಿದ್ದೀರಾ, ಒಂದು ತೆಗ್ದಿದ್ದೀರಾ, ಉಳ್ಕೊಳ್ಳೋದೇನು? 0. ದಟ್ಸ್ ಆಲ್, ಮುಗ್ದೋಯ್ತು. ಸೊ ಅದನ್ನು ನಾಲೆಡ್ಜ್ ಇಟ್ಕೊಂಡು ಇವಾಗ ಇದನ್ನು ಓದೋಣ. ಅಕಾರ್ಡಿಂಗ್ ಟು KVL, ದಿ ಆಲ್ಜಿಬ್ರೈಕ್ ಸಮ್ ಆಫ್ ಆಲ್ IR ಡ್ರಾಪ್ಸ್, ಅಂದರೆ ನಿಮ್ಮ ಹತ್ರ ಇರೋ ಕಂಟೈನರ್ಸು ಆ್ಯಂಡ್ EMF, ಇದು ಟೋಟಲ್ ಇನ್ ಎನಿ ಕ್ಲೋಸ್ ಲೂಪ್, ದಿ ನೆಟ್ವರ್ಕ್ ಈಸ್ ಏನೋ 0. ಅರ್ಥ ಆಯ್ತಾ? ರೈಟ್. ಸೊ ಯಾವತ್ತೂ ಅಷ್ಟೇ ಗೆಟಿಂಗ್ 0 ಆನ್ಸರ್ ಈಸ್ ನಾಟ್ ಕ್ರೈಮ್. ಓಕೆನಾ? ಗೆಟಿಂಗ್ 0 ಮಾರ್ಕ್ಸ್ ಈಸ್ ಕ್ರೈಮ್. ಓಕೆ, ಸೊ ಬಿ ಬೋಲ್ಡ್ ಇನಫ್ ಟು ಟಿಕ್ ಯುವರ್ 0. ನೆಕ್ಸ್ಟ್, ದಿ ಪವರ್ ಫ್ಯಾಕ್ಟರ್ ಆಫ್ ಅನ್ RC ಸರ್ಕ್ಯೂಟ್ ಈಸ್. ಸರ್ RC ಸರ್ಕ್ಯೂಟ್ದು ಪವರ್ ಫ್ಯಾಕ್ಟರ್ ಏನು? ಓಕೆನಾ? ರೈಟ್. RC ಅಂದಿದ ತಕ್ಷಣ ಏನಿಲ್ಲ, ರೆಸಿಸ್ಟರು, ಒಂದು ಕೆಪಾಸಿಟರು, ಈ ಥರ ಇದ್ದುಬಿಟ್ಟು ಈ ಥರ ಅವರು ಏನು ಮಾಡಿದ್ದಾರೆ, ದೇ ಗೋಯಿಂಗ್ ಟು ಜಸ್ಟ್ ದಿ ವ್ಯಾಲ್ಯೂಸ್. ಓಕೆ, ರೈಟ್. ಸೊ ಮೈ ಆಪ್ಷನ್ಸ್ ಆರ್ ಮಿಸ್ಸಿಂಗ್ ಹಿಯರ್. ಎಸ್, ಮಿಸ್ಸಿಂಗ್. ಓಕೆ, ಪವರ್ ಫ್ಯಾಕ್ಟರ್ ಆಫ್ ಅನ್ RC ಸರ್ಕ್ಯೂಟ್ ಅಂದರೆ ವೆರಿ ಸಿಂಪಲ್. ನಾನು ಕರೆಂಟ್ಗೂ ಮತ್ತು ವೋಲ್ಟೇಜ್ಗೂ ರಿಲೇಷನ್ಶಿಪ್ ಹೇಳಿದ್ದೆ. ಇಂಡಕ್ಟರ್ಗೆ ಏನಾದರೂ ನೀವು ವೋಲ್ಟೇಜ್ನ AC ವೋಲ್ಟೇಜ್ನ ಕೊಟ್ಟರೆ ಕರೆಂಟ್ ಏನಾಗುತ್ತೆ ಅಂದರೆ ಲ್ಯಾಗ್ ಆಗುತ್ತೆ, ಯಾಕೆಂದರೆ ಸುತ್ಕೊಂಡು ಹೋಗೋದು. ಅದೇ ಸೇಮು ಇಲ್ಲಿ ಕೊಟ್ಟರೆ ಏನಾಗುತ್ತೆ, ಲೀಡ್ ಆಗುತ್ತೆ ಅಂತ ಹೇಳಿದೆ. ಕರೆಕ್ಟಾ? ಸೊ ಡೆಫಿನೆಟ್ಲಿ ಇಲ್ಲಿ ಪವರ್ ಫ್ಯಾಕ್ಟರು ಲೀಡ್ ಆಗುತ್ತೆ. ಇಲ್ಲಿ ಆಪ್ಷನ್ ಮಿಸ್ಸಿಂಗ್ ಇದೆ, ನಾನು ಕ್ವೆಶನ್ ಪೇಪರ್ ಹಾಕಿರ್ತೀನಿ, ಅದು ನೋಡಿ, ಲೀಡಿಂಗ್. ಓಕೆನಾ? ರೈಟ್. ಸೊ ಇದು ಕಡಿಮೆ ಟೈಮಲ್ಲಿ ನಾನು ನಿಮಗೆ ಕಾನ್ಸೆಪ್ಟ್ಸ್ನ ಬ್ರೀಫ್ ಅಪ್ ಮಾಡ್ತಾ ಇರೋದು. ಡೋಂಟ್ ಜಸ್ಟ್ ಬಿ ವರೀಡ್. ನಿಮ್ಗೆ ಏನಾರ ಡೀಟೇಲಾಗಿ ಕ್ಲಾಸ್ ಶುರು ಆಯಿತು ಅಂದ್ಕೊಳ್ಳಿ, ಆ ಕ್ಲಾಸಲ್ಲಿ ನಿಧಾನಕ್ಕೆ ಆರಾಮಾಗಿ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇವಾಗ ನಂಬರ್ ಆಫ್ ಕ್ವೆಶನ್ಸ್ ಜಾಸ್ತಿ ಸಾಲ್ವ್ ಮಾಡೋದಿದೆ, ಸ್ವಲ್ಪ ರಶ್ ಅನ್ಸಿದ್ರೆ ಡೋಂಟ್ ವರಿ ಅಬೌಟ್ ದಟ್, ಐ ಆಮ್ ದೇರ್ ಫಾರ್ ಯು. ಓಕೆನಾ? ರೈಟ್. ಸೊ ನೆಕ್ಸ್ಟು ಇದು ಯಾವುದೋ ಆ್ಯಂಡ್ ಆಫ್ ಎಲ್ಲ ಬಂದ್ಬಿಟ್ಟಿದೆ, ಇದು ಆ್ಯಕ್ಚುಲಿ ಕಮ್ಯುನಿಕೇಷನ್ ಪಾರ್ಟ್ದು. ಪೊಟೆನ್ಷಿಯೋಮೀಟರ್ ಈಸ್ ಯೂಸ್ ಟು ಡಿವೈಡ್, ದಿಸ್ ಇಸ್ ಅಗೇನ್ ಸಮಥಿಂಗ್ ಎಲ್ಸ್. ಓಕೆ, ರೈಟ್. ಸೊ ಇವಾಗ ಈ ಪೊಟೆನ್ಷಿಯೋಮೀಟರ್ ಅಂತ ಹೇಳ್ತಾರೆ. ಪೊಟೆನ್ಷಿಯೋ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಅಂದ್ರೇನು? ವೋಲ್ಟೇಜ್ ಇದೆಯಾ ಇಲ್ಲಿ ನೋಡಿ, ಇಲ್ಲಿದೆ. ಸೊ ಹೆಸರು ಪೊಟೆನ್ಷಿಯಲ್ ಅಂದರೆ ಇನ್ನೊಂದು ನೇಮ್ ಆಫ್ ವೋಲ್ಟೇಜು. ಸೊ ಡೆಫಿನೆಟ್ಲಿ ಡಿವೈಡ್ಸ್ ದಿ ವೋಲ್ಟೇಜ್. ಓಕೆ, ರೈಟ್. ಸೊ ಇಲ್ಲಿಗೆ B-BBB ನೋಡ್ಬೋದು. ಯಾಕೆ ನಾನು ಫಸ್ಟಲ್ಲಿ ತೊಗೊಂಡೆ ಅಂದರೆ 2016 ನಾನು ಕನ್ಸಿಡರ್ ಮಾಡ್ತೀನಿ ಅಂದರೆ ಸ್ವಲ್ಪ ವೆಯ್ಟೇಜ್ ಜಾಸ್ತಿ. ಯಾವತ್ತೂ ಅಷ್ಟೇ ನಾವು ಪ್ರಿಪೇರ್ ಆಗಬೇಕು ಅಂದರೆ ಫಸ್ಟು ಸಿಲೆಬಸ್ ಕಾಪಿ ಇಟ್ಕೋಬೇಕು. ಆ ಸಿಲೆಬಸ್ ಕಾಪಿನಲ್ಲಿ ಹಳೆ ಕ್ವೆಶ್ಚನ್ ಪೇಪರ್ನ ತೊಗೊಂಬರ್ಬೇಕು. ಹಳೆ ಕ್ವೆಶ್ಚನ್ ಪೇಪರಲ್ಲಿ ನಂಬರ್ ಆಫ್ ಕ್ವೆಶನ್ಸ್ನ ಎಣಿಸ್ಬೇಕು, ಯಾವ ಸಬ್ಜೆಕ್ಟ್ಗೆ ಎಷ್ಟು ತೂಕ ಇದೆ, ಎಷ್ಟು ವ್ಯಾಲ್ಯೂ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಸೊ 2016ನಲ್ಲಿ B-BBB ಹೈಯೆಸ್ಟ್ ಕ್ವೆಶನ್ಸ್ ಬಂದಿರೋದು. ನಿಮ್ಮ 20 ಮಾರ್ಕ್ಸಲ್ಲಿ ಟೋಟಲ್ ಓವರ್ ಆಲ್ 6 to 7 ಮಾರ್ಕ್ಸ್ ಬಂದುಬಿಟ್ಟಿದೆ. ಓಕೆನಾ? ರೈಟ್. ನೆಕ್ಸ್ಟು ಸೆಮಿಕಂಡಕ್ಟರ್ ಡಿವೈಸಸ್ ಆಗಿರುತ್ತೆ. ಸೆಮಿಕಂಡಕ್ಟರ್ ಡಿವೈಸಸ್ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಒಂದು ಸೆಮಿಕಂಡಕ್ಟರ್ ಡಿವೈಸಸ್ನ ಡಿಫೈನ್ ಮಾಡಿ ಅಂದರೆ ಏನು ಮಾಡ್ತೀರಾ? ಬಯಟ್ ಹೊಡೆದಿರ್ತೀರಾ. ಯಾವ ಥರ? ಸೆಮಿಕಂಡಕ್ಟರ್ ಅಂದರೆ ಇಟ್ಸ್ ರೆಸಿಸ್ಟೆನ್ಸ್ ಆರ್ ಕಂಡಕ್ಟೆನ್ಸ್ ಇಸ್ ಇನ್ ಬಿಟ್ವೀನ್ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್. ವರ್ಕ್ ಆಗಲ್ಲ ಅವೆಲ್ಲ. ಓಕೆನಾ? ರೈಟ್. ಅವ್ನು ಕೇಳೋ ಕ್ವಶನ್ ಹೆಂಗಿರುತ್ತೆ ಗೊತ್ತಾ? ಸೆಮಿಕಂಡಕ್ಟರ್ಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅಂತ ಕೇಳ್ತಾನೆ. ಓಕೆ, ಯಾವ ಡಿವೈಸ್ದು ಅಥವಾ ಯಾವ ಮ್ಯಾಟರ್ದು ಔಟರ್ ಮೋಸ್ಟ್ ಆರ್ಬಿಟ್ದು ಏನಾದರೂ 4 ಇತ್ತು ಅಂದ್ಕೊಳ್ಳಿ, 4 ವೇಲೆನ್ಸ್ ಎಲೆಕ್ಟ್ರಾನ್ಸು, ಅದನ್ನು ಸೆಮಿಕಂಡಕ್ಟರ್ ಅಂತೀವಿ. ನೋಡಿ, ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋದಕ್ಕೂ ಡಿಸ್ಕ್ರಿಪ್ಟಿವ್ ಪ್ರಿಪೇರ್ ಆಗೋದಕ್ಕೂ ಡಿಫ್ರೆನ್ಸ್ ಇದೆ. ಸಡನ್ನಾಗಿ ಕೇಳ್ತಾನೆ ಸೆಮಿಕಂಡಕ್ಟರ್ ಡಿವೈಸಸ್ ವಿಚ್ ಆರ್ ದಿ ಎಕ್ಸಾಂಪಲ್ಸ್ ಕೊಡಿ ಅಂತಾನೆ. ಸಿಲಿಕಾನ್, ಜರ್ಮೇನಿಯಂ. ಇದಕ್ಕೆ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಎಷ್ಟಿರಬೇಕು, ಇದಕ್ಕೆ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಎಷ್ಟಿರಬೇಕು, ಆಲ್ ದಿಸ್ ದೇ ಲಾಸ್ಟ್. ಓಕೆನಾ? ರೈಟ್. ಸೊ ಇದೆಲ್ಲ ಕ್ಲಾಸಸ್ ಶುರು ಆದಮೇಲೆ ಡೆಪ್ತಾಗಿ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅಂತ. ಈಗಲಿಂದನೇ ನೀವೇನೋ ಪ್ರಿಪರೇಷನ್ ಶುರು ಮಾಡೋದಾದರೆ ಈ ರೀತಿ ಅಪ್ರೋಚ್ ಇರಲಿ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಓಕೆನಾ? ರೈಟ್. ಸೊ ಇವಾಗ P ಟೈಪ್ ಅಂದರೆ ಏನು, N ಟೈಪ್ ಅಂದರೆ ಏನು, ಯಾವ ಟೈಪಲ್ಲಿ ಯಾವುದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸು, ಯಾವುದು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸು, ಪ್ಯೂರ್ ಫಾರ್ಮ್ ಅಂದ್ರೇನು, ಇಂಪ್ಯೂರ್ ಫಾರ್ಮ್ ಅಂದ್ರೇನು, ಅದ್ರ ಮೇಲ್ಗಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ನೆಕ್ಸ್ಟು ಟ್ರಾನ್ಸಿಸ್ಟರು. ಓಕೆ,
ಸೊ ಈಗ ನಾರ್ಮಲ್ ಆಗಿ ಪಿ ಮತ್ತು ಎನ್ ಅನ್ನು ಸೇರಿಸಿದ್ರೆ ಡಯೋಡ್ ಆಗುತ್ತೆ, ಅದಕ್ಕೆ ಇನ್ನೊಂದು ಲೇಯರ್ ಹಾಕಿದ್ರೆ ದಟ್ ಬಿಕಮ್ಸ್ ಎ ಟ್ರಾನ್ಸಿಸ್ಟರ್. ಸೊ ಆ ಟ್ರಾನ್ಸಿಸ್ಟರ್ ಆದಮೇಲೆ ಆ ಟ್ರಾನ್ಸಿಸ್ಟರಲ್ಲಿ ಒಂದು ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಅದನ್ನು ಓವರ್ಕಮ್ ಮಾಡೋಕ್ಕೆ ಫೆಟ್ಟು, ಜೆ ಫೆಟ್ಟು, ಮಾಸ್ ಫೆಟ್ಟು ಮತ್ತು ಸಿ ಮಾಸ್, ಇದ್ರ ಮೇಲ್ಗಡೆ ಕ್ವೆಶನ್ಸ್ನ ಫ್ರೇಮ್ ಮಾಡೋಕ್ಕೆ ಭಾಳ ಟ್ರೈ ಮಾಡ್ತಾರೆ ಅವರು. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಚ್ ಐ ಹ್ಯಾವ್ ಚೂಸ್ಡ್. ಸರ್ ಇಷ್ಟೇನಾ ಸರ್, ಹಿಂಗೆ ಬಂದ್ಬಿಡುತ್ತಾ ಸರ್? ನಾನು ಹೇಳ್ತಾ ಇರೋದು ನಿಮಗೆ ಈ ರೀತಿ ಅಪ್ರೋಚ್ ಮಾಡ್ಬೇಕು ಸಬ್ಜೆಕ್ಟ್ಸ್ಗಳನ್ನ ಅಂತ. ಓಕೆ ರೈಟ್. ನೆಕ್ಸ್ಟ್ ಈಗ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟೀಸ್ ಅಂದ್ರೆ ಏನು ಅಂತ. ಓಕೆ, ಇರೋದು 2 ಇಂಪ್ಯೂರಿಟೀಸು, ಒಂದು ಟ್ರೈವ್ಯಾಲೆಂಟು, ಇನ್ನೊಂದು ಪೆಂಟಾವ್ಯಾಲೆಂಟ್ ಅಂತ ಹೇಳ್ತೀವಿ. ನೋಡ್ರಿ, ಟ್ರೈ ಅಂದರೆ ಗೊತ್ತಾಗ್ಬಿಡ್ಬೇಕು ನಿಮಗೆ. ಟ್ರೈ ಇಸ್ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಪೆಂಟಗನ್ ಎಷ್ಟು ಸೈಡ್ಸು? ಪೆಂಟಾಗೆ 5 ಸೈಡ್ಸು, ಸೊ 5. ಓಕೆ, ಅವ್ನ ಕ್ವೆಶನ್ ಏನು? ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟೀಸ್ ಆರ್ ಕಾಲ್ಡ್, ಏನಂತ ಕರೀತಾರೆ ಅಂತ ಕೇಳ್ತಾರೆ. ರೈಟ್, ಪೆಂಟಾವ್ಯಾಲೆಂಟ್ ಯಾವಾಗಲೂ ಒಂದು ಎಲೆಕ್ಟ್ರಾನ್ನ ಎಕ್ಸ್ಟ್ರಾ ಅದು ಡೊನೇಟ್ ಮಾಡ್ತಾ ಇರುತ್ತೆ. ಡೊನೇಟ್ ಮಾಡೋದ್ರಿಂದ ಅವ್ರನ್ನ ಡೋನರ್ಸ್ ಅಂತ ಕರಿತೀವಿ. ಓಕೆನಾ? ರೈಟ್. ನೆಕ್ಸ್ಟ್, ದಿ ಟ್ರಾನ್ಸಿಸ್ಟರ್ ಎಲಿಮೆಂಟ್ ಯೂಸ್ಡ್ ಇನ್ ಸಿಮಾಸ್. ನೋಡ್ರಿ, ಇದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಮಾಡುವಂಥ ಕ್ವೆಶನ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರೀ ಪ್ರಿಪ್ರೇಷನ್ಸ್ ಅಲ್ಲ, ಕಾಮನ್ ಸೆನ್ಸ್ ಕೂಡ ಇಂಪಾರ್ಟೆಂಟು. ಸಿ ಮಾಸ್ ಅಂತ ಬಂದಿದೆ, ಇಲ್ಲಿ ಮಾಸ್ನ ಫಾಲೋ ಮಾಡ್ತಾ ಇರೋವಂಥದ್ದು ಆಪ್ಷನ್ ಯಾವುದು? ಇದಕ್ಕೇನು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಬೇಕಾಗಿಲ್ಲ, ಕಾಮನ್ ಸೆನ್ಸ್ ಆದರೆ ಸಾಕು. ಮಾಸು ಓಕೆ, ಮ್ಯಾಚಿಂಗು, ಟಿಕ್ಕು, ಮುಗಿದೋಯ್ತು. ಓಕೆನಾ? ರೈಟ್. ಸೊ ಈ ಥರ ಬೇಜಾನ್ ಬೇರೆ ಬೇರೆ ಕ್ವೆಶನ್ಸ್ಗಳಿರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಈ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಈಸ್ ಆಲ್ಸೋ ಅಗೇನ್ 6 to 7 ಮಾರ್ಕ್ಸ್ ಕೇಳಿದ್ದಾನೆ. ಸೊ ಅಗೇನ್ BEEE ಬಿಟ್ಟರೆ ನೆಕ್ಸ್ಟು ಇವ್ರು ಇಂಪಾರ್ಟೆಂಟ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಓಕೆನಾ? ರೈಟ್. ಸೊ ಫಸ್ಟು ನಂಬರ್ ಸಿಸ್ಟಮ್. ರೈಟ್, ಈ ನಂಬರ್ ಸಿಸ್ಟಮ್ನ ಮೋಸ್ಟ್ಲಿ ನಿಮ್ಮ ಕಾಲೇಜಲ್ಲಿ ಒಂದು 15 to 20 hours ಹೇಳ್ಕೊಟ್ಟಿರ್ತಾರೆ. ಐ ಬೆಟ್ ಯು ಮೋಸ್ಟ್ ಪ್ರಾಬ್ಲಿ ನಾನೊಂದು ಐ ಟೇಕ್ ಯುವರ್ 1.5 hour. ಆ 1.5 hour ಒಳಗಡೆ ಮುಗಿಸ್ಕೊಡ್ತೀನಿ ನಿಮ್ಮ ನಂಬರ್ ಸಿಸ್ಟಮ್ಸ್. ಓಕೆ, ಎನಿ ಕನ್ವರ್ಷನ್. ಓಕೆ ರೈಟ್. ನೆಕ್ಸ್ಟ್ ಯು ಹ್ಯಾವ್ ಗೇಟ್ಸ್, ಆ್ಯಂಡು, ಆರು, ನಾಟು, ನ್ಯಾಂಡು, ನಾರು, ಎಕ್ಸಾರು. ಇದರಲ್ಲಿ ಯಾವ್ದು ಇಂಪಾರ್ಟೆಂಟು ಅಂತಲೂ ಹೇಳ್ತೀನಿ ನಾನು ನಿಮಗೆ. ಅದನ್ನು ಯೂಸ್ ಮಾಡ್ಕೊಂಡು ಬೇರೆ ಗೇಟ್ಸ್ ಮಾಡಬೇಕಂದ್ರೆ ಎಷ್ಟು ನಂಬರ್ಸ್ ಬೇಕಾಗುತ್ತೆ ಅದು ಕೂಡ ನಾವು ಕವರ್ ಮಾಡೋಣ. ಓಕೆ, ಕಾಂಬಿನೇಷನಲ್ ಸರ್ಕ್ಯೂಟ್ಸು ಯಾವ್ದ್ಯಾವುದು ಅಂತ. ನೆಕ್ಸ್ಟು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸು. ರೈಟ್. ಸೊ ಇಷ್ಟೊತ್ತಿಗಾಗಲೇ ಮೆಕ್ಯಾನಿಕಲ್ ಹುಡುಗರಿಗೆ ಹೋಪ್ಸು ಹೊಟ್ಟೋಗ್ಬಿಡುತ್ತೆ, ಅಯ್ಯಯ್ಯಪ್ಪ ಇಷ್ಟೊಂದೆಲ್ಲ ಇದೆಯಾ ಓದೋಕ್ಕೆ ಅಂತ. ನೋ, ಡೋಂಟ್ ಲೂಸ್ ಯೋರ್ ಹೋಪ್ಸ್, ಐ ಆಮ್ ದೇರ್ ಫಾರ್ ಯು. ಈಗ ಕಾಂಬಿನೇಷನಲ್ ಸರ್ಕ್ಯೂಟು ಮತ್ತು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅಂದರೆ ಐ ಜಸ್ಟ್ ಗಿವ್ ಯು ಒನ್ ಎಕ್ಸಾಂಪಲ್. ಒಂದು ನಾರ್ಮಲ್ ಮನುಷ್ಯ ಅಂದರೆ ಅವನಿಗೆ ಹಳೇದೆಲ್ಲ ನೆನಪಿದೆ, ಅವ್ರ ಮನೆ ಎಲ್ಲಿದೆ ಅಂತ ನೆನಪಿರುತ್ತೆ, ಅವ್ರ ಮನೆಗೆ ಹೋಗ್ತಾನೆ, ಅವ್ರ ಮನೆಯಿಂದನೇ ಬರ್ತಾನೆ. ಕರೆಕ್ಟಾ? ರೈಟ್. ಆ ಥರ ನೆನ್ಪಿಟ್ಕೊಂಡು ಯಾರಾದರೂ ಬಿಹೇವ್ ಮಾಡ್ತಾರೆ ಅಂತ ಹೇಳಿದ್ರೆ ದೋಸ್ ಆರ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್. ಒಬ್ಬ ಮನುಷ್ಯ ಹಿಂದೆ ಆಗಿರೋ ಅಂಥದ್ದನ್ನ ಮರ್ತೋಗ್ತಾ ಇರ್ತಾನೆ, ಯಾರೋ ಗಜನಿ. ಆ ಥರ ಏನಾದರೂ ಸರ್ಕ್ಯೂಟ್ಸ್ ಅಂದರೆ ಯಾರವರು? ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಅಷ್ಟೇ. ಅರ್ಥ ಆಯ್ತಾ? ಸೊ ಗಜನಿ ಯಾರು? ಕಾಂಬಿನೇಷನಲ್ಲು. ನಾರ್ಮಲ್ ಆಗಿ ನೆನ್ಪಿಟ್ಕೊಳ್ಳೋರು ಯಾರು? ಸೀಕ್ವೆನ್ಷಿಯಲ್ಲು. ರೈಟ್. ಸೊ ಈ ಎಲ್ಲ ಸರ್ಕ್ಯೂಟ್ಸು ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಟೇಕ್, ಅವರಿಗೆ ಮೆಮೊರಿ ಇದೆ. ಪ್ರೀವಿಯಸ್ ಇನ್ಪುಟ್ಸ್ನ ತೊಗೊಂಡು ಅವ್ರ ಔಟ್ಪುಟ್ನ ಕೊಡ್ತಾ ಇರ್ತಾರೆ. ಇದು ಕರೆಂಟ್ ಇನ್ಪುಟ್ಗೆ ಮಾತ್ರನೇ ಔಟ್ಪುಟ್ ಕೊಡ್ತಾ ಇರುತ್ತೆ, ಪ್ರೀವಿಯಸ್ ಯಾವುದು ಇನ್ಪುಟ್ಸ್ ತೊಗೊಳ್ಳಲ್ಲ ಅದು. ಓಕೆನಾ? ರೈಟ್. ಸೊ ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ನ ನೀವು ಕವರ್ ಮಾಡಿಕೊಂಡ್ರೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಯು ವಿಲ್ ಬಿ ಸೇಫ್ ಇನಫ್. ಓಕೆನಾ? ರೈಟ್. ಲೆಟ್ ಅಸ್ ಜಸ್ಟ್ ಸಿ ದಿ ಕ್ವೆಶನ್ಸ್ ಇನ್ 2016. ಓಕೆ, JK ಫ್ಲಿಪ್ ಫ್ಲಾಪ್ ಈಸ್ ಇನ್ ಟಾಗಲ್ ಮೋಡ್ ವೆನ್ 1 ಇದ್ರೆ 0 ಆಗಬೇಕು, 0 ಇದ್ರೆ 1 ಆಗಬೇಕು. ಅದು ಯಾವಾಗ ಟಾಗಲ್ ಆಗುತ್ತೆ ಅಂದರೆ ವೆನ್ J and K ಆರ್ 1 and 1. ಇದೆಲ್ಲ ಸ್ವಲ್ಪ ಬೇಸಿಕ್ಸಿಂದ ಶುರು ಮಾಡಬೇಕು, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ನಂಬರ್ ಆಫ್ ಡೇಟಾ ಸೆಲೆಕ್ಷನ್ ಲೈನ್ಸ್ ರಿಕ್ವೈರ್ಡ್ ಟು ಸೆಲೆಕ್ಟ್ 8 ಇನ್ಪುಟ್ ಲೈನ್ಸು. 1 2 3 4 5 6 7 8 ಇನ್ಪುಟ್ ಲೈನ್ಸ್ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾವು ಇವಾಗ. ನೀವು 8421 ಕೋಡು. ರೈಟ್. ಈಗ 8421 ಕೋಚಲ್ಲಿ ಅವ್ನು ಕೇಳ್ತಾ ಇರೋದು 8 ನಂಬರ್ ಆಫ್ ಡೇಟಾ ಸೆಲೆಕ್ಷನ್ ಲೈನ್ಸು ರಿಕ್ವೈರ್ಡ್ ಟು ಸೆಲೆಕ್ಟ್ 8. ಈ 8ನ್ನು ಸೆಲೆಕ್ಟ್ ಮಾಡೋಕ್ಕೆ ಎಷ್ಟು ಬೇಕು ಅಂತ ಕೇಳ್ತಾನೆ. ಸಿಂಪಲ್ಲು. 4 ರೂಪಾಯಿ ಇದೆ, 2 ರೂಪಾಯಿ ಇದೆ, 1 ರೂಪಾಯಿ ಇದೆ. 1 ರೂಪಾಯಿ ಪ್ಲಸ್ 2 ರೂಪಾಯಿ ಎಷ್ಟು? 3. 3 ಪ್ಲಸ್ 4 ಎಷ್ಟು? 7. ಓಕೆನಾ ಸರ್? 7ಕ್ಕೆ 8 ಲೈನ್ ಅಂತಿರಲ್ಲ ಸರ್, ಸ್ಟಾರ್ಟ್ ಆಗೋದು ಎಲ್ಲಿಂದ? 0 ಇಂದ. 1 2 3 4 5 6 7. ಸೊ ನಮಗೆ 3 ಸೆಲೆಕ್ಟ್ ಲೈನ್ಸ್ ಇದ್ರೆ ಸಾಕು, 8 ಡೇಟಾ ಲೈನ್ಸ್ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ? ರೈಟ್. ಕೀಪ್ ಇನ್ ಮೈಂಡ್, ಯಾವತ್ತೂ ಅಷ್ಟೇ 8421 ಕೋಚು ಅನಿಸುತ್ತೆ ಇದು ಬೇಕು ಅಂತ, ಇದು ಬೇಕು ಅಂದರೆ 4 ಬಿಟ್ಟು ಅಂತ ಟಿಕ್ ಮಾಡ್ತೀರಿ. 4 ಐತಾ ಇಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, ನೆಕ್ಸ್ಟು ಆ್ಯಡರ್ ಸರ್ಕ್ಯೂಟು ಪ್ರೆಸೆಂಟ್ ಇನ್ಪುಟ್ಗೆ ಔಟ್ಪುಟ್ ಕೊಡೋದು. ನೀವು 2 + 2 ಅಂದರೆ ಪ್ರೆಸೆಂಟ್ ಇನ್ಪುಟ್ ಹೇಳ್ತಾ ಇರ್ತೀರಾ, ಕರೆಕ್ಟಾ? ಸೊ ಆವಾಗ ಅದು ಯಾವ ಸರ್ಕ್ಯೂಟ್? ಓಕೆ, ಅದು ಸೀಕ್ವೆನ್ಸಿಯಲ್ಲು ಕಾಂಬಿನೇಷನ್ ಅಂತ ಕೇಳಿಲ್ಲ, ಎಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಕೇಳಿರ್ತಾರೆ. ಸೊ ಇದು ಕಾಮನ್ ಸೆನ್ಸೇ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಬಿಕಾಸ್ ಎಡಿಷನ್ ಈಸ್ ನಥಿಂಗ್ ಬಟ್ ಯುವರ್ ಯಾವ ಆಪರೇಷನು? ಅರ್ಥಮೆಟಿಕ್. ಸೊ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಎಡಿಷನ್ ಇರುತ್ತೆ. ನಿಮ್ಮ ಮೈಕ್ರೋ ಕಂಟ್ರೋಲರಲ್ಲಿ, ಮೈಕ್ರೋ ಪ್ರೊಸೆಸರಲ್ಲಿ ALU ಅಂತ ಒಂದು ಯೂನಿಟ್ ಇರುತ್ತೆ. ಆ ಯೂನಿಟ್ ಒಳಗಡೆ ಆ್ಯಡರ್ನ ಯೂಸ್ ಮಾಡ್ತಿರ್ತೀವಿ. ಓಕೆ, ನೆಕ್ಸ್ಟು ಡೆಸಿಮಲ್ ಈಕ್ವಲೆಂಟ್ ಆಫ್ FF ಅಂತ ಬರುತ್ತೆ. ಸೊ ಇದು ನಂಬರ್ ಸಿಸ್ಟಮ್ಸ್ ಅಂತ ಹೇಳಿದ್ನಲ್ಲ, ಆ ಟಾಪಿಕ್ ಇದು.
ಅದರಲ್ಲಿ ಇದು 255 ಆಗುತ್ತೆ. ಇದು ಹೆಂಗೆ ಕನ್ವರ್ಟ್ ಮಾಡೋದು ಏನು ದಟ್ ಆ್ಯಂಡ್ ಆಲ್ ಇನ್ ಡೆಪ್ತ್ ಐ ವಿಲ್ ಟೆಲ್ ಯು. ಓಕೆ ರೈಟ್. ನೆಕ್ಸ್ಟು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಹ್ಯಾಸ್ ಅ ಬೇಸ್ ಆಫ್ ಹೆಕ್ಸಾಡೆಸಿಮಲ್ಗೆ ಬೇಸ್ ಎಷ್ಟು, ಯಾವುದೇ ಒಂದು ನಂಬರ್ಗೆ ಕೆಳಗಡೆ ಏನು ಕೊಟ್ಟಿರ್ತಾನೆ ದಿಸ್ ವಿಲ್ ಬಿ ಯೋರ್ ಬೇಸ್. ಸೊ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಸೇ ಎಕ್ಸಾಂಪಲ್ 2F ಅಂತ ತೊಗೊತೀವಿ, ಇದಕ್ಕೆ ಬೇಸ್ ಎಷ್ಟಾಗಿರುತ್ತೆ 16. ಸೊ ದ್ಯಾಟ್ ಯು ಶುಡ್ ಕೀಪ್ ಇನ್ ಮೈಂಡ್. ಓಕೆನಾ ರೈಟ್. ಅದೇ ಥರ ಇವಾಗ ಏನಾದರೂ ಆಕ್ಟಲ್ ಅಂತ ಕೇಳ್ತಾನೆ, ಆಕ್ಟಲ್ ಅಂತ ಕೇಳಿದಾಗ ಯಾವುದೇ ಒಂದು ನಂಬರ್ನ ಬರೆದ್ಬಿಟ್ಟು ಕೆಳಗಡೆ ಒಂದು ಬೇಸಲ್ಲಿ 8 ಇರಬೇಕು, ಅದನ್ನು ಆಕ್ಟಲ್ ನಂಬರ್ ಅಂತ ಕರಿತೀವಿ. ಇರೋದೇ 4 ಬೈನರಿ, ಆಕ್ಟಲು, ಹೆಕ್ಸಾಡೆಸಿಮಲ್ಲು, ಅದಾದಮೇಲೆ ನೆಕ್ಸ್ಟು ಡೆಸಿಮಲ್. ಸೊ ಈ 4ನ್ನ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಸಾಕು. ಆಸ್ಕಿ ಕೋಡ್ ಫಾರ್ ಎ, ಕ್ಯಾಪಿಟಲ್ ಲೆಟರ್ ಎ ಈಸ್ ನಥಿಂಗ್ ಬಟ್ 65. ಬಿಗೆ ಏನು ಅಂತ ಕೇಳಿದ್ರೆ ಇದಕ್ಕಿಂತ ಒಂದು ಜಾಸ್ತಿ 66. ಸಿ ಅಂತ ಕೇಳಿದ್ರೆ 67. ಓಕೆ, ಈ ರೀತಿ ಕ್ವೆಶನ್ಸ್ ಬರುತ್ತೆ ನಿಮಗೆ. ಓಕೆ, ನೆಕ್ಸ್ಟು ಲೈಕ್ ಕ್ವೆಶನ್ಸ್. ನಾಟ್ ಆಪರೇಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ 1 ಕೊಟ್ಟರೆ 0 ಆಗುತ್ತೆ, 0 ಕೊಟ್ಟರೆ 1 ಆಗುತ್ತೆ. ಏನದು ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಇದೆಯಾ, ಇಂಪ್ಲಿಮೆಂಟು ಕಾಂಪ್ಲಿಮೆಂಟ್. ಓಕೆ, ಕಾಂಪ್ಲಿಮೆಂಟ್ ಎಲ್ಲಿದೆ? ಸೊ ಯು ಆರ್ ಟ್ರೈಂಗ್ ಟು ಕಾಂಪ್ಲಿಮೆಂಟ್ ಇಟ್. ನೋಡಿ ಎಷ್ಟು ಬೇಸಿಕ್ ಕ್ವೆಶನ್ಸ್ ಇರುತ್ತೆ, ಅಷ್ಟು ಬೇಸಿಕ್ ಕ್ವೆಶನ್ಸ್ ಇರುತ್ತೆ. ಸೊ ಡೋಂಟ್ ಲೂಸ್ ಯುವರ್ ಹೋಪ್ಸ್, ಪ್ಲೀಸ್ ಟ್ರೈ ಟು ಅಟೆಂಡ್ ದೀಸ್ ಕೈಂಡ್ ಆಫ್ ಎಕ್ಸಾಮಿನೇಷನ್ಸ್, ಯು ವಿಲ್ ಡೆಫಿನೆಟ್ಲಿ ಸಕ್ಸೀಡ್ ಇನ್ ದಿಸ್. ಭಯ ಬೀಳಕೋಬೇಡಿ, ಅಯ್ಯೋ ನನಗೆ ಎಲೆಕ್ಟ್ರಾನಿಕ್ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತ. ನಿಜವಾಗ್ಲೂ ಕೂತ್ಕೊಂಡ್ರೆ ನನಗೆ ಗೊತ್ತಿರೋ ಪ್ರಕಾರ 2 ತಿಂಗಳು ಸಾಕು ನೀವು ಇದನ್ನು ಕವರ್ ಮಾಡೋಕ್ಕೆ. ಓಕೆನಾ ರೈಟ್. ಸೊ ನೆಕ್ಸ್ಟ್ ವಿಲ್ ಬಿ ಅನಲಾಗ್ ಎಲೆಕ್ಟ್ರಾನಿಕ್ಸು. ಈ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಪಾರ್ಟಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಬೇಸಿಕಲಿ ಇಲ್ಲಿ ಟ್ಯಾಬ್ಯುಲರ್ ಫಾರ್ಮಲ್ಲಿ ಕಲಿಯೋದನ್ನ ನಾವು ಕಲ್ತ್ಕೋಬೇಕು. ಯಾಕೆಂದರೆ ರೆಕ್ಟಿಫೈಯರ್ಸು ಅದ್ರ ಡಿಫ್ರೆಂಟ್ ಟೈಪ್ಸು ಒಂದು ಟೇಬಲ್ ಹಾಕೋಬೇಕು. ಹಾಫ್ ವೇವ್ ಏನು ಮಾಡುತ್ತೆ, ಫುಲ್ ವೇವ್ ಏನು ಮಾಡುತ್ತೆ, ನಮ್ಮ ನೆಕ್ಸ್ಟು ಸೆಂಟರ್ ಟ್ಯಾಬ್ಡ್ ಫುಲ್ ವೇವು, ಬ್ರಿಡ್ಜ್ ಫುಲ್ ವೇವ್ ರೆಕ್ಟಿಫೈರ್ಸು, ಅದ್ರ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇರುತ್ತೆ, ಅದನ್ನು ಟೇಬಲ್ ಫಾರ್ಮಲ್ಲಿ ಕಲ್ತ್ಕೋಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇರೋ ಟ್ರಿಕ್ ಇದೆ. ಡಯೋಡ್ D1 ಇಸ್ ಫಾರ್ವರ್ಡ್ ಬಯಾಸ್, ಡಯೋಡ್ D2 ಇಸ್ ರಿವರ್ಸ್ ಬಯಾಸ್. ದ್ಯಾಟ್ ಡಸಂಟ್ ವರ್ಕ್. ಇಲ್ಲಿ ಒಂದು ರೆಕ್ಟಿಫೈಯರ್ದು ಫಾರ್ಮ್ ಫ್ಯಾಕ್ಟರ್ ಏನೋ, ಎಫಿಷಿಯನ್ಸಿ ಏನೋ, ಅದ್ರದ್ದು VRMS ವ್ಯಾಲ್ಯೂ ಏನೋ, VDC ವ್ಯಾಲ್ಯೂ ಏನೋ, ಇದನ್ನೆಲ್ಲ ನಾವು ತಿಳ್ಕೊಂಡಿರಬೇಕು. ಓಕೆನಾ, ಅದನ್ನು ಒಂದು ಟೇಬಲ್ ಫಾರ್ಮಲ್ಲಿ ಬರ್ಕೊಂಡ್ಬಿಡ್ಬೇಕು. ಆ ನೋಟ್ಸ್ ಎಲ್ಲ ನಾನು ಹೋಗ್ತಾ ಹೇಳ್ತೀನಿ, ಅದನ್ನು ನೀವೇನು ಮಾಡ್ಬೋದು, ಕಲ್ತ್ಕೋಬೋದು. ಓಕೆನಾ ರೈಟ್. ನೆಕ್ಸ್ಟು ರೆಗ್ಯುಲೇಟರ್ಸ್ ಅಂದರೆ ಏನು, ಹೌ ಟು ಕೀಪ್ ಯುವರ್ ಔಟ್ಪುಟ್ ವೋಲ್ಟೇಜ್ ಕಾನ್ಸ್ಟೆಂಟ್. ಆಚೆಯಿಂದ ವೋಲ್ಟೇಜ್ ವೇರಿಯೇಷನ್ಸ್ ಆದ್ರೂ ನಾವು ಔಟ್ಪುಟ್ ವೋಲ್ಟೇಜ್ ಕಾನ್ಸ್ಟೆಂಟ್ ಇಡ್ತೀವಿ, ಅದು ನಿಮ್ಮ ರೆಗ್ಯುಲೇಟರ್ಸ್. ಓಕೆನಾ ರೈಟ್. ಸೊ ಇದನ್ನೆಲ್ಲ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತಾನೆ ಇರ್ತೀವಿ, ಬಿಕಾಸ್ ಪವರ್ ಸಪ್ಲೈ ಯೂಸ್ ಮಾಡ್ತಿದ್ದೀವಿ ಅಂದರೆ 100% ಇವೆಲ್ಲ ನಮಗೆ ಬೇಕಾಗಿದೆ. ನೆಕ್ಸ್ಟ್ ಫಿಲ್ಟರ್ಸು. ಈ AC ಆ್ಯಂಡ್ DC ಎರಡು ಮಿಕ್ಸ್ ಆಗಿಬಿಟ್ಟಿದ್ರೆ ನಮ್ಗೆ ಔಟ್ಪುಟ್ಟಲ್ಲಿ DC ಬೇಕು, ಯಾಕಂದ್ರೆ ನಮ್ಮ ಫೋನ್ ಚಾರ್ಜ್ ಮಾಡ್ಬೇಕಾದ್ರೆ ಅದು DC ಬೇಕಾಗತ್ತೆ, ಅದಕ್ಕೆ AC ಇಂದ DC ಕನ್ವರ್ಟ್ ಮಾಡಬೇಕು. ಸೊ ಫಸ್ಟ್ ಏನಾಗುತ್ತೆ ರೆಕ್ಟಿಫೈಯರ್ಸು, ಅದಾದಮೇಲೆ ನಾವೇನು ಮಾಡ್ತೀವಿ AC ಇಂದ ಪಲ್ಸೇಟಿಂಗ್ DC ಕನ್ವರ್ಟ್ ಮಾಡಿರ್ತೀವಿ. ಆ DCನ ತೊಗೊಂಬಂದ್ಬಿಟ್ಟು ಯಾರಿಗೆ ಕೊಡ್ತೀವಿ ನಾವು, ಫಿಲ್ಟರ್ಸು ಕೊಡ್ತೀವಿ. ಫಿಲ್ಟರ್ಸು ಪ್ಯೂರ್ DC ಕೊಡುತ್ತೆ. ಪ್ಯೂರ್ DC ಇಂದ ನಮ್ಗೆ ಏನು ಮಾಡ್ತೀವಿ, ರೆಗ್ಯುಲೇಟರ್ಸ್, ಔಟ್ಪುಟ್ ವೋಲ್ಟೇಜ್ ವೇರಿ ಆಗಬಾರ್ದು. ಸೊ ಈ ಥರ ಒಂದು ಕನೆಕ್ಷನ್ಸ್ ಇರುತ್ತೆ. ಇದನ್ನೆಲ್ಲ ನಾವು ಕ್ಲಾಸಲ್ಲಿ ಫುಲ್ಲು ಡೀಟೇಲಾಗಿ ಡೆಪ್ತಲ್ಲಿ ಕಲ್ತ್ಕೊಳ್ಳೋಣ. ಓಕೆನಾ. ನೆಕ್ಸ್ಟು ಒಪ್ಯಾಂಪ್ನ ಯಾವ್ಯಾವ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತಿರ್ತೀವಿ ಎಲ್ಲ ನಾವೇನು ಮಾಡ್ಬೋದು, ಒಪ್ಯಾಂಪು ನೋಡೋಣ. ಓಕೆನಾ ರೈಟ್. ಸೊ ಇದ್ರದ್ದು ಓಕೆ, ಒಪ್ಯಾಂಪ್ ಕಲಿಯೋದಕ್ಕೆ ಒಂದೇ ಒಂದು ಸಿಂಗಲ್ ಟಿಪ್ಸ್ ಹೇಳ್ತೀನಿ ನಿಮಗೆ, ಸುಮ್ಮನೆ ನೋಡ್ಕೊಳ್ಳಿ. ಹಂಗೆ ಏನು ಮಾಡೋಣ ಅಂದರೆ ಫೀಚರ್ಸ್ ಆಫ್ ಒಪ್ಯಾಂಪ್ ಅಂತ ಕೇಳ್ತಾರೆ, ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಒಪ್ಯಾಂಪ್ ಅಂತ. ನಾನು ಸಿಂಪಲಾಗಿ ಹೇಳ್ತೀನಿ, ಔಟ್ಪುಟ್ ಇಂಪಿಡೆನ್ಸ್ ಅಂತ ಒಂದು ಬರಿತೀನಿ ಅಷ್ಟೇ. ಔಟ್ಪುಟ್ ಇಂಪಿಡೆನ್ಸ್ ಅಂತ ಬರೀಬೇಕಂದ್ರೆ ಔಟ್ಪುಟ್ಟಲ್ಲಿ ಓ ಬರ್ತಾ ಇದೆ, ಅದು ಒಂದೇ 0. ಇನ್ನು ಮಿಕ್ಕಿದ್ದು ನಾನು ಏನು ಕೇಳಿದ್ರು ನೀವು ಇನ್ಫಿನಿಟಿ ಅನ್ಬೇಕು. ಓಕೆನಾ. ಸ್ಲೀವ್ ರೇಟ್ ಇನ್ಫಿನಿಟಿ, ವೋಲ್ಟೇಜ್ ಗೈನ್ ಇನ್ಫಿನಿಟಿ, ಕರೆಂಟ್ ಗೈನ್ ಇನ್ಫಿನಿಟಿ. ಓಕೆನಾ. ಇನ್ಪುಟ್ ಇಂಪಿಡೆನ್ಸ್ ಇನ್ಫಿನಿಟಿ. ಸೊ ಈ ಥರ ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಲಿಬೇಕು ಅಂತ ನಾನು ಇಷ್ಟೇ ಹೇಳ್ಕೊಡೋದು. ಔಟ್ಪುಟ್ ಇಂಪಿಡೆನ್ಸ್ 0 ಕಂಡ್ರೆ ಇನ್ನು ಮಿಕ್ಕಿದೆಲ್ಲ ಏನನ್ಬೇಕು, ಇನ್ಫಿನಿಟಿ ಅನ್ಬೇಕು. ಇದೊಂದು ತಲೆಯಲ್ಲಿ ಇಟ್ಕೊಂಡು ಹೋದ್ರೆ ಯು ಆರ್ ಥ್ರೂ. ಆರಾಮಾಗಿ ಇದ್ರ ಮೇಲ್ಗಡೆ ಕ್ವೆಶನ್ಸ್ ಕೇಳಿದ್ರೆ ಬರ್ದಾಕ್ಬಿಡ್ಬೋದು ನೀವು. ಓಕೆನಾ ರೈಟ್. ನೆಕ್ಸ್ಟ್ ಅದ್ರ ಮೇಲ್ಗಡೆ ಕ್ವೆಶನ್ಸು, ಟ್ರಾನ್ಸಿಸ್ಟರ್ ಕಾನ್ಫಿಗರೇಷನ್ ವಿಚ್ ಆಸ್ ಯೂನಿಟಿ ಗೈನ್, ಅಂದರೆ ಕಾಂಬಿನೇಷನ್ಸ್ ಆಫ್ ಯುವರ್ ಟ್ರಾನ್ಸಿಸ್ಟರ್ ಬರುತ್ತೆ. ಕಾಮನ್ ಬೇಸು, ಕಾಮನ್ ಎಮಿಟರ್, ಕಾಮನ್ ಕಲೆಕ್ಟರ್. ಓಕೆ, ಕಾಮನ್ ಕಲೆಕ್ಟರಲ್ಲಿ ನಿಮ್ಮ ಔಟ್ಪುಟ್ಟಲ್ಲಿ ಯೂನಿಟಿ 1 ಬರುತ್ತೆ. ಸೊ ದಟ್ ಈಸ್ ಯುವರ್ ಕಾಮನ್ ಕಲೆಕ್ಟರ್. ಓಕೆ. ನೆಕ್ಸ್ಟ್ ಫಾರ್ಮ್ ಫ್ಯಾಕ್ಟರ್ ಇಸ್ ದಿ ರೇಷಿಯೋ ಆಫ್ ಅಂತ ಕೇಳ್ತಾರೆ. ದಟ್ ಈಸ್ ಯುವರ್ RMS ವ್ಯಾಲ್ಯೂ ಡಿವೈಡೆಡ್ ಬೈ ಆವ್ರೇಜ್ ವ್ಯಾಲ್ಯೂ. ಇದೆಲ್ಲ ಸ್ವಲ್ಪ ಫಾರ್ಮುಲಾ ಲಿಸ್ಟ್ ಕೊಡ್ತೀನಿ, ಆ ಫಾರ್ಮುಲಾ ಲಿಸ್ಟ್ನ ನೋಡಿಕೊಂಡ್ರೆ ಯು ಕುಡ್ ಈಸಿಲಿ ರೈಟ್ ಇಟ್ ಡೌನ್. ಔಟ್ಪುಟ್ ಆಫ್ ಅನ್ ಇಂಟಿಗ್ರೇಟರ್ ಸರ್ಕ್ಯೂಟ್ ಫಾರ್ ಎ ಸ್ಕ್ವೈರ್ ವೇವ್. ಇಂಟಿಗ್ರೇಟರ್ ಔಟ್ಪುಟ್ ಯಾವತ್ತೂ ಟ್ರಯಾಂಗುಲರ್ ಇರುತ್ತೆ, ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಟ್ರಯಾಂಗುಲರ್ ಔಟ್ಪುಟ್ ಆಫ್ ಇದು ಒಪ್ಯಾಂಪ್ ಅಪ್ಲಿಕೇಶನ್ಸಲ್ಲಿ ಬರುತ್ತೆ. ಓಕೆ ರೈಟ್. ನೆಕ್ಸ್ಟು ಇನ್ಪುಟ್ ಇಂಪಿಡೆನ್ಸ್ ಆಫ್ ಐಡಿಯಲ್ ಒಪ್ಯಾಂಪು. ನಾನು ಹೇಳಿದ್ನಲ್ಲ ಐಡಿಯಲ್, ನಾನೇನೋ ಒಂದು ಟಿಪ್ಸ್ ಕೊಡ್ತೀನಿ ಅಂತ, ಅದ್ರ ಮೇಲ್ಗಡೆ ಒಂದು ಕ್ವಶನ್ಸ್ ನೋಡ್ಬೋದಾ ನೋಡಿ. ಇನ್ಪುಟ್ ಇಂಪಿಡೆನ್ಸ್ ಅಂದರೆ ಏನು, ಇನ್ಫಿನಿಟಿ. ಇಲ್ಲಿದೆಯಲ್ಲ ಇನ್ಫಿನಿಟಿ. ಇದೇ ಔಟ್ಪುಟ್ ಇಂಪಿಡೆನ್ಸ್ ಆಗಿದ್ದರೆ ಓ ಇಂದ ಸ್ಟಾರ್ಟ್ ಆಗ್ತಿದೆ, ಅದು 0 ಲೈಕ್ ದ್ಯಾಟ್. ಓಕೆನಾ. ನೆಕ್ಸ್ಟು ಎಫಿಷಿಯನ್ಸಿ ಎಷ್ಟಿರುತ್ತೆ ಅಂದರೆ 81.2% ಇರುತ್ತೆ. ಯಾವುದು, ಫುಲ್ ವೇವ್ ರೆಕ್ಟಿಫೈರ್ದು. ಆ ಫುಲ್ ವೇವ್
ಇದೇ ಏನಾದರೂ ಹಾಫ್ ವೇವ್ ರೆಕ್ಟಿಫೈಯರ್ ಆಗಿತ್ತು ಅಂದರೆ ಇದಕ್ಕೆ ಅರ್ಧ ಇರ್ತಿತ್ತು, 40.6% ಇರ್ತಿತ್ತು. ಓಕೆ, ನೆಕ್ಸ್ಟು EMI. ಇದರಲ್ಲಿ ಸ್ವಲ್ಪ ಕ್ವೆಶನ್ಸ್ನ ಕಡಿಮೆ ಮಾಡ್ತಾರೆ, ಬಟ್ ಸಿಲೆಬಸ್ ಜಾಸ್ತಿ ಇದೆ. ಇದನ್ನ ಏನು ಮಾಡಬೇಕು, ಲಾಸ್ಟಲ್ಲಿ ಇಟ್ಕೋಬೇಕು ಓದಕ್ಕೆ ನಾವು. ಓಕೆ, ಇನಿಷಿಯಲಿ ಓದಬಾರ್ದು. ನಾವು ಇನಿಷಿಯಲಿ ಯಾವ ಥರ ಫ್ಲೋ ಫಾಲೋ ಮಾಡಿದ್ದೀವಿ ಅದೇ ಥರ ಫ್ಲೋ ಫಾಲೋ ಮಾಡೋಣ. ಬಿಕಾಸ್ EMI ಇಸ್ ಥಿಯರಿ ಸಬ್ಜೆಕ್ಟ್, ಬಿಟ್ ಥಿಯರಿ ಸಬ್ಜೆಕ್ಟು. ಇದರಲ್ಲಿ ವೆರಿ ಇಂಪಾರ್ಟೆಂಟು ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಷರ್ಮೆಂಟ್ಸು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರಿಡ್ಜಸ್ ಬರುತ್ತೆ, AC ಬ್ರಿಡ್ಜಸ್ಸು, DC ಬ್ರಿಡ್ಜಸ್ಸು, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಅದಾದಮೇಲೆ PMMC ಮೀಟರು ಮತ್ತು ಎಲೆಕ್ಟ್ರೋಡೈನಮೋಮೀಟರ್ ಬರುತ್ತೆ. PMMCನಲ್ಲಿ DC ಮೆಜರ್ ಮಾಡ್ತಿದ್ದೀವಿ, ಎಲೆಕ್ಟ್ರೋಡೈನಮೋಮೀಟ್ರಲ್ಲಿ AC ಮೆಜರ್ ಮಾಡ್ತೀವಿ. ಇದ್ರದ್ದೆಲ್ಲ ಕಾಂಬಿನೇಷನ್ಸ್ ಇಟ್ಕೊಂಡು ಯಾವ ರೀತಿ ನಾವು ವೋಲ್ಟ್ ಮೀಟರು ಮತ್ತು ಆ್ಯಮೀಟರ್ನ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಟ್ರಾನ್ಸ್ಡ್ಯೂಸರ್ಸಲ್ಲಿ ಒಂದು ಫಾರ್ಮ್ನ ಇನ್ನೊಂದು ಫಾರ್ಮ್ಗೆ ಯಾವ್ಯಾವ ರೀತಿ ಕನ್ವರ್ಟ್ ಮಾಡುತ್ತೆ. ಸ್ಟ್ರೈನ್ ಗೇಜ್ ಇದೆ, ಲೋಡ್ ಸೆಲ್ ಇದೆ. ಆಮೇಲೆ ನೆಕ್ಸ್ಟು ನಿಮಗೆ ಲೈಟ್ ಕೊಟ್ಟರೆ ಔಟ್ಪುಟ್ಟು ಕರೆಂಟ್ ಬರಬೇಕು, ಅದಕ್ಕೆ ಯಾವ ಟ್ರಾನ್ಸ್ಡ್ಯೂಸರ್ಸ್ ಇದೆ. ನಿಮ್ಮ LDRಗಳು ಯಾವ ರೀತಿ ವರ್ಕ್ ಆಗುತ್ತೆ, VDRಗಳು ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಅದನ್ನೆಲ್ಲ ಈ ಸಬ್ಜೆಕ್ಟಲ್ಲಿ ಓದ್ತೀರಾ. ಅದಾದಮೇಲೆ ನೆಕ್ಸ್ಟು LDR ಈಸ್ ಯೂಸ್ ಟು ಇನ್ ವೀಟ್ಸ್ಟೋನ್. LDR ಅಂದರೆ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್. ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ನ ಯೂಸ್ ಮಾಡ್ಕೊಂಡು ಏನ್ರಿ ಮೆಷರ್ ಮಾಡ್ತೀರಾ? ಲೈಟ್ ಅಲ್ವೇನ್ರಿ? ಮುಗೀತು. ಓಕೆನಾ? ನೋಡಿ, ಸಿಂಪಲ್ ಕ್ವೆಶನ್ಸ್ಗಳು. ಓಕೆ, ನೆಕ್ಸ್ಟು ಟ್ರಾನ್ಸ್ಫಾರ್ಮರು, ಬ್ಯಾಟ್ರೀಸ್ ಆ್ಯಂಡ್ ಪ್ರೊಟೆಕ್ಷನ್ ಸಿಸ್ಟಮ್ಸು. ಆ್ಯಕ್ಚುಲಿ ಏನು ಗೊತ್ತಾ, ಇದು ಎಲೆಕ್ಟ್ರಿಕಲ್ ಪಾರ್ಟಲ್ಲಿ ಜಾಸ್ತಿ ಬರುತ್ತೆ. ನಿಮ್ಗೆ ಎಲೆಕ್ಟ್ರಿಕಲ್ 20 ಮಾರ್ಕ್ ಅಂತ ಇರುತ್ತಲ್ಲ, ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ಬಟ್ BEEE ಸಬ್ಜೆಕ್ಟ್ ಒಳಗಡೆನೂ ಇದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ಟ್ರಾನ್ಸ್ಫಾರ್ಮರು ವರ್ಕಿಂಗ್ ಪ್ರಿನ್ಸಿಪಲ್ ಏನು, ಅದಾದಮೇಲೆ ನೆಕ್ಸ್ಟು ಲಾಸಸ್ ಏನೇನು, ಅದ್ರದ್ದು EMF ಈಕ್ವೇಷನ್ಸ್ ಏನು, ಯಾವ ಲಾ ಮೇಲ್ಗಡೆ ಡಿಪೆಂಡ್ ಆಗುತ್ತೆ, ಆಲ್ ದಟ್. ಬ್ಯಾಟ್ರೀಸ್ ಯಾವ ರೀತಿ ಮೆಷರ್ ಮಾಡ್ತಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಟ್ರೀಸು, ಪ್ರೈಮರಿ ಸೆಲ್ ಅಂದ್ರೇನು, ಸೆಕೆಂಡ್ರಿ ಸೆಲ್ ಅಂದ್ರೇನು, ಅದ್ರ ಬಗ್ಗೆ ಜಾಸ್ತಿ ಕೇಳ್ತಾರೆ. ನೆಕ್ಸ್ಟು ಪ್ರೊಟೆಕ್ಷನ್ ಡಿವೈಸಸ್ಸು, ಯಾವ ರೀತಿ ನೀವು ಪ್ರೊಟೆಕ್ಟ್ ಮಾಡ್ತೀರಾ ಮೋಟರ್ಸ್ನ ಮತ್ತು ಇದನ್ನೆಲ್ಲ ಅಂತ ಹೇಳಿ ನಿಮ್ಗೆ ಪ್ರೊಟೆಕ್ಟಿವ್ ಡಿವೈಸಸ್ಸು ಅಥವಾ MCBಸು ಅದೆಲ್ಲ ಇಲ್ಲಿ ಕವರ್ ಮಾಡ್ತಾರೆ. ನೆಕ್ಸ್ಟು ಇಷ್ಟು ನಾನು ಹೇಳ್ತಿದ್ದೀನಿ. ಎಲೆಕ್ಟ್ರಾನಿಕ್ಸ್ ಪಾರ್ಟಲ್ಲಿ 20 ಮಾರ್ಕ್ಸಿಗೆ ಇಷ್ಟು ಪ್ರಿಪ್ರೇಷನ್ಸು. ಸೊ ನಾವು ಇಷ್ಟು ಓವರ್ ಆಲ್ ಇವಾಗ ಕನ್ಕ್ಲೂಡ್ ಮಾಡ್ತೀನಿ. ಏನೆಲ್ಲ ನಾವು ನೋಡ್ಕೋಬೇಕು ಅಂದರೆ, ಫಸ್ಟ್ ನಾವು MCQಸ್ನ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕಾದ್ರೆ ಒಂದು ಬೈ ಹಾರ್ಟ್ ಮಾಡಬಾರ್ದು, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು, ಪಾಯಿಂಟ್ ಟು ಪಾಯಿಂಟು ನಾವೇನು ಮಾಡಬೇಕು, ಸ್ವಂತ ನೋಟ್ಸ್ ಮಾಡ್ಕೋಬೇಕು. ಓದಾದಮೇಲೆ ಒಂದು ಸ್ವಂತ ನೋಟ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ನಾವು ಥಿಯರಿಟಿಕಲಿ ಸ್ಟ್ಯಾನ್ಸಾಗಳು ಓದೋದು, ವರ್ಕಿಂಗ್ ಪ್ರಿನ್ಸಿಪಲ್ ಓದೋದು ಬೇಡ. ಓಕೆ, ಇಂಪಾರ್ಟೆಂಟ್ ಫಾರ್ಮುಲಾಸ್ ಯಾವುದಿರುತ್ತೆ ಅದನ್ನು ಬರ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ವರ್ಕಿಂಗ್ ಪ್ರಿನ್ಸಿಪಲ್ ಯಾವುದಿರುತ್ತೆ ನೋಡ್ಕೋಬೇಕು. ಲಾಸ್, LAWS ಲಾಸ್ ಯಾವುದಿರುತ್ತೆ ನೋಡ್ಕೋಬೇಕು. ಐಡೆಂಟಿಟೀಸ್ ಯಾವುದಿದೆ ಅದನ್ನು ನೋಡ್ಕೋಬೇಕು. ಸೊ ಆಲ್ ದಿಸ್ ಓವರ್ ಆಲ್ ನಾವು ಇದನ್ನೇನು ಮಾಡಬೇಕು, ಒಂದು ಶೀಟಲ್ಲಿ ಬರ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಟೇಬಲ್ ರೂಪದಲ್ಲಿ, ಕಂಪ್ಯಾರಿಸನ್ ರೂಪದಲ್ಲಿ ಈ ಥರ ಬರ್ಕೊಂಡು ನಾವೇನು ಮಾಡಬೇಕು, ಪ್ರಿಪೇರ್ ಆಗಬೇಕು. ಓಕೆನಾ? ರೈಟ್. ಸೊ ಮೋಸ್ಟ್ ಪ್ರಾಬ್ಲಿ ವಿಡಿಯೋ ತುಂಬ ದೊಡ್ಡದಾಯಿತು ಅಂದರೆ ನೋಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲ್ಲ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಮೀ. ಓಕೆ, ರೈಟ್. ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಮೀ, ಡೋಂಟ್ ವರೀಸ್. ರೈಟ್ ಸರ್, ಯಾವಾಗ ಕಾಲ್ ಆಗೋದು ಈ ಡೌಟ್ ಬಿಟ್ಬಿಡ್ರಿ. ನೀವು ಒಂದು ತಿಳ್ಕೊಳ್ಳಿ, KPTCL ಕಾಲ್ ಆಗೋದಿದೆ, BMRCL ಕಾಲ್ ಆಗೋದಿದೆ, ನೆಕ್ಸ್ಟು ISRO ಕಾಲ್ ಆಗೋದಿದೆ. ಸೊ ಯಾವುದೇ ಕಾಲ್ ಆದ್ರೂ ಸಬ್ಜೆಕ್ಟ್ಸ್ಗಳು ಕಾಮನ್ ಇರುತ್ತೆ. ಸೊ ಇಲ್ಲಿ ಪ್ರಿಪೇರ್ ಆದರೆ 100% ನಿಮಗೆ ಎಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ರೈಟ್. ಯು ಕ್ಯಾನ್ ರೀಚ್ ಔಟ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಮೈ ಫಸ್ಟ್ ವಿಡಿಯೋ. ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿದ್ದೀರಾ, ನಮ್ಗೆ ಖುಷಿಯಾಗಿದೆ. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಬೈ ಬೈ.